ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಲೆಸನ್‌ನಲ್ಲಿ ನಾವು ನೋಡೋಣ ಹೌ ಟು ರೈಟ್ ಅ ಫಾರ್ಮಲ್ ಲೆಟರ್. ಏನು ಹೌ ಟು ರೈಟ್ ಫಾರ್ಮಲ್ ಲೆಟರ್ಸ್. ಓಕೆ, ಫಾರ್ಮಲ್ ಲೆಟರ್ಸ್. ಹೇಗೆ ನಾವು ಫಾರ್ಮಲ್ ಲೆಟರ್ಸ್‌ಗಳನ್ನ ಬರಿತೀವಿ. ಏನಿದು ಫಾರ್ಮಲ್ ಲೆಟರ್ ಅಂತ ಅಂದ್ರೆ ಈಗ ನೋಡಿ, ಈಗ ನಮಗೆ ವಾಟ್ಸ್ಆ್ಯಪ್ ಇದೆ, ನಮಗೆ ವಾಟ್ಸ್ಆ್ಯಪ್ ಇದೆ, ವಾಟ್ಸ್ಆ್ಯಪ್, ಫೇಸ್‌ಬುಕ್, ರೈಟ್? ಎಲ್ಲ ಇದೆ ಈಗ. ಫೇಸ್‌ಬುಕ್, ಇನ್‌ಸ್ಟಾ ಇದೆ. ವೆರಿ ಸೊ ಇವೆಲ್ಲದರ ಮೂಲಕ ನಾವೇನ್ ಮಾಡ್ತೀವಿ, ನಮ್ಮ ಫ್ರೆಂಡ್ಸ್ ಜೊತೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ನಮ್ಮ ಕಲೀಗ್ಸ್ ಜೊತೆ, ನಮಗೆ ಕ್ಲೋಸ್ ಇರುವಂತಹ ಎಲ್ಲರ ಜೊತೆಗೆ ನಾವು ಮೆಸೇಜ್ ಮಾಡ್ತೀವಿ, ಚಾಟ್ ಮಾಡ್ತೀವಿ, ವಿಡಿಯೋ ಕಾಲ್ ಮಾಡ್ತೀವಿ, ಆಡಿಯೋ ಕಾಲ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಮೊದಲು ಅಂದ್ರೆ ಈ ಹಿಂದೆ ನಮಗೆ ಈ ಫೆಸಿಲಿಟೀಸ್ ಇದ್ದಿಲ್ಲ. ಈ ಫೆಸಿಲಿಟೀಸ್ ಇದ್ದಿಲ್ಲ. ಅವಾಗ ನಾವೇನ್ ಮಾಡ್ತಿದ್ವಿ, ಲೆಟರ್ ಮೂಲಕ ಕಮ್ಯುನಿಕೇಟ್ ಮಾಡ್ತಿದ್ವಿ. ಏನೋ ಲೆಟರ್ ಬರೆಯೋದ್ರ ಮೂಲಕ ನಾವು ಕಮ್ಯುನಿಕೇಟ್ ಮಾಡ್ತಿದ್ವಿ. ಯಾರ ಜೊತೆ ನಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು, ನಮ್ಮ ತಂದೆ ತಾಯಿ ಯಾರೇ ಇರಲಿ ಅವರಿಗೆ ನಾವು ಲೆಟರ್ ಅನ್ನ ಬರಿತಿದ್ವಿ. ಸೊ ನಾವು ಟೆಕ್ನಾಲಜಿಕಲಿ ಮುಂದಾಗಿದ್ದೀವಿ. ಹಾಗಾಗಿ ನಮ್ ಕಡೆ ವಾಟ್ಸ್ಆ್ಯಪ್ ಇದೆ, ಫೇಸ್‌ಬುಕ್ ಇದೆ, ಇನ್‌ಸ್ಟಾ ಇದೆ. ಎಲ್ಲ ಡಿಫರೆಂಟ್ ಡಿಫರೆಂಟ್ ಅಪ್ಲಿಕೇಶನ್ಸ್ ಇದಾವೆ. ಅವುಗಳ ಮೂಲಕ ನಾವು ನಮ್ಮ ಸಂಬಂಧಿಕರ ಜೊತೆಗೆ ಬಹಳ ಜಲ್ದಿನೇ ನಾವು ಅವ್ರ ಜೊತೆ ಮಾತಾಡ್ತೀವಿ. ಇಮಿಡಿಯೇಟ್ಲಿ ಅವ್ರ ಜೊತೆ ನಾವು ಟೆಕ್ಸ್ಟ್ ಅನ್ನು ಮಾಡ್ಬೋದು, ಚಾಟ್ ಮಾಡ್ಬೋದು. ಬಟ್ ಈ ಹಿಂದೆ ಈ ಫೆಸಿಲಿಟಿ ನಮ್ಗೆ ಇರ್ಲಿಲ್ಲ. ಅವಾಗ ಲೆಟರ್ ಬರ್ತಿದ್ವಿ. ಸೊ ಲೆಟರ್ ಅಲ್ಲಿ ನಾವು 2 ರೀತಿಯ ಲೆಟರ್ ಅನ್ನ ಕಾಣ್ತೀವಿ. ಒಂದು ಅ ಒಂದು ಏನಿದೆ ಫಾರ್ಮಲ್ ಲೆಟರ್ ಅಂತ. ಒಂದು ಫಾರ್ಮಲ್ ಲೆಟರ್. ಫಾರ್ಮಲ್ ಲೆಟರ್ ಅಂದ್ರೆ ಏನು ಅಂತ ಕೇಳಿದ್ರೆ, ನಾವು ಒಂದು ಆಫೀಸಿಗೆ ಬರೆಯುವಂತಹ ಲೆಟರು. ಏನು ಆಫೀಸ್. ಯಾವ್ದ್ ಆಫೀಸ್ ಇರ್ಬೋದು? ನಾನೊಬ್ಬ ಪ್ರಿನ್ಸಿಪಲ್‌ಗೆ ಬರಿತಾ ಇದ್ದೇನೆ ಅಂತ ಕೇಳಿದ್ರೆ, ಪ್ರಿನ್ಸಿಪಲ್ ಇರ್ಬೋದು, ಅಥವಾ ನಾನು ಎಡಿಟರ್‌ಗೆ ಬರಿತಾ ಇದ್ದೀನಿ. ಈಗ ಒಂದು ನ್ಯೂಸ್ ಪೇಪರ್ ಎಡಿಟರ್ ಇರ್ತಾನೆ. ಅದೊಂದು ಆಫೀಸ್ ಕೂಡ ಹೌದು. ಎಡಿಟರ್‌ಗೆ ಬರಿತಾ ಇದ್ದೀನಿ, ಅಥವಾ ನಾನು ಹೆಚ್.ಒ.ಡಿ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್‌ಗೆ ಬರಿತೀನಿ, ಅಥವಾ ನಾವು ಗವರ್ನ್ಮೆಂಟ್ ಅಥಾರಿಟಿ, ಯಾವುದೇ ಅಥಾರಿಟಿ ಇರ್ಲಿ, ಅವರಿಗೆ ಬರೆಯುವಾಗ ನಾವು ಫಾರ್ಮಲ್ ಲೆಟರ್‌ನ ಯೂಸ್ ಮಾಡ್ತೀವಿ. ಅಥಾರಿಟಿ ಇರ್ಬೋದು. ಫಾರ್ ಎಕ್ಸಾಂಪಲ್ ಬೆಂಗಳೂರು ಮಹಾನಗರ ಪಾಲಿಕೆ, ದಟ್ ಇಸ್ ಬಿಎಂಟಿಸಿ. ಬಿಎಂ ಬೆಂಗಳೂರು ಬಿಎಂಟಿಸಿ, ಇದಕ್ಕೆ ನಾನು ಲೆಟರ್ ಬರಿತಾ ಇದ್ದೀನಿ ಅಂತ ಅಂದ್ರೆ ಫಾರ್ಮಲ್ ಲೆಟರ್‌ನ ಯೂಸ್ ಮಾಡ್ತೀನಿ. ಸೊ ಫಾರ್ಮಲ್ ಲೆಟರ್ ಅಂತ ಅಂದ್ರೆ ಒಂದು ಆಫೀಸಿಗೆ ಬರೆಯುವಂತ ಲೆಟರ್. ಫಾರ್ಮಲ್ ಆಗಿ ಬರಿತೀವಿ. ಇನ್ನೊಂದು ಟೈಪ್ ಆಫ್ ಲೆಟರ್ ಯಾವುದು ಅಂತ ಅಂದ್ರೆ ಇನ್ನೊಂದು ಟೈಪ್ ಆಫ್ ಲೆಟರ್ ಯಾವುದು ಅಂತ ಅಂದ್ರೆ ಆ ಇನ್ನೊಂದು ಟೈಪ್ ಆಫ್ ಲೆಟರ್ ಯಾವುದು ಅಂತ ಅಂದ್ರೆ ಎರಡನೇದು ಇನ್ಫಾರ್ಮಲ್ ಲೆಟರ್. ಯಾವುದು? ಇನ್ಫಾರ್ಮಲ್. ಸೊ ಈ ಫಾರ್ಮ್ಯಾಟ್ ಅನ್ನ, ಇನ್ಫಾರ್ಮಲ್ ಲೆಟರ್ ಫಾರ್ಮ್ಯಾಟ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ನಮ್ಮ ಪರ್ಸನಲ್ ಲೆಟರ್‌ನ ಬರೆಯುವಾಗ. ಪರ್ಸನಲ್ ಲೆಟರ್ಸ್ ಅಂದ್ರೆ ವೈಯಕ್ತಿಕ. ಪರ್ಸನಲ್ ಲೆಟರ್ಸ್ ಯಾವುದು? ನಾನು ನನ್ನ ತಂದೆಗೆ ಬರಿತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ನನ್ನ ತಂದೆಗೆ ಬರೆಯುವಾಗ, ಅಥವಾ ನನ್ನ ಸಿಸ್ಟರ್ ಇರ್ಬೋದು, ನನ್ನ ನನ್ನ ಫ್ರೆಂಡ್ ಇರ್ಬೋದು, ಹೌದಾ? ನಾನು ನನ್ನ ಫ್ರೆಂಡ್‌ಗೆ ಬರೆಯುವಾಗ, ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್‌ಗೆ ಬರೆಯುವಾಗ, ಹೌದಾ? ಆವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಇನ್ಫಾರ್ಮಲ್ ಲೆಟರ್ ಟೈಪ್ ಅನ್ನ ಯೂಸ್ ಮಾಡ್ತೀನಿ. ಯಾವ ಟೈಪ್ ಆಫ್ ಲೆಟರ್ ಯೂಸ್ ಮಾಡ್ತೀನಿ ಅಂತ ಅಂದ್ರೆ ಇನ್ಫಾರ್ಮಲ್ ಲೆಟರ್ ಟೈಪ್ ಅನ್ನ ನಾನು ಯೂಸ್ ಮಾಡ್ತೀನಿ. ಸೊ ಈ ಒಂದು ಲೆಸನ್ ಅಲ್ಲಿ ನಾವು ನೋಡೋದು ಏನು ಅಂತ ಅಂದ್ರೆ ಯಾವ ರೀತಿ ನಾವು ಫಾರ್ಮಲ್ ಲೆಟರ್ ಅನ್ನ ಬರಿತೀವಿ, ಅದರ ಸ್ಟ್ರಕ್ಚರ್ ಹೇಗೆ ಇರುತ್ತದೆ, ಅದ್ರ ಬಗ್ಗೆ ನಾವು ನೋಡೋಣ. ಓಕೆ, ಈಗ ಬನ್ನಿ. ಸೊ ಫಾರ್ಮಲ್ ಲೆಟರ್ ಈಗಾಗಲೇ ಹೇಳಿದೆ ನಾನು ನಿಮಗೆ, ಒಂದು ಆಫೀಸಿಗೆ ಬರೆಯುವಂತಹ ಲೆಟರ್ ಇದು. ಸೊ ಒಂದು ಆಫೀಸಿಗೆ ನಾನು ಲೆಟರ್ ಬರಿತಾ ಇದ್ದೀನಿ ಅಂದ್ರೆ ಬಹಳ ಫಾರ್ಮಲ್ ಆಗಿರಬೇಕು. ನಾನಲ್ಲಿ ಡಿಯರ್ ಸರ್, ಡಿಯರ್ ಮೇಡಮ್ ಅಂತ ಕರೆಯಕ್ಕಾಗಲ್ಲ. ಅಂದ್ರೆ ಬಹಳ ಬಹಳ ಫಾರ್ಮಲ್ ಆಗಿರ್ಬೇಕು. ಅಲ್ಲಿ ಯಾವುದೇ ನಾವು ಏನ್ ನಾವು ಮನೆಯಲ್ಲಿ ಬಳಸ್ತೀವಲ್ಲ ವರ್ಡ್ಸ್‌ಗಳನ್ನ, ನಾವು ತಂದೆ ತಾಯಿಗೆ ಮಾತಾಡುವಾಗ ಬಳಸ್ತೀವಲ್ಲ ಅಂತಹ ವರ್ಡ್ಸ್‌ಗಳನ್ನ ಯೂಸ್ ಮಾಡಬಾರ್ದಲ್ಲಿ. ಯಾವ ವರ್ಡ್ಸ್‌ಗಳನ್ನ ಯೂಸ್ ಮಾಡ್ಬೇಕಂತಂದ್ರೆ ಫಾರ್ಮಲ್ ಆಗಿರುವಂತಹ, ಆಫಿಷಿಯಲಿ ನಾವು ಯೂಸ್ ಮಾಡುವಂತಹ, ಆಫೀಸಿನಲ್ಲಿ ನಾವು ಯೂಸ್ ಮಾಡುವಂತಹ ಏನು ಶಬ್ದಗಳನ್ನ ನಾವು ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಅದನ್ನ ಫಾರ್ಮಲ್ ಲೆಟರ್ ಅಂತ ಕರಿತೀವಿ. ಅಲ್ಲಿ ನಾನು ಹಾಯ್ ಸರ್, ಹಲೋ, ಹಾಯ್ ಸರ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಆ ತರ ಹೇಳಲಿಕ್ಕೆ ಅಲ್ಲಿ ಆಗೋದಿಲ್ಲ. ಆಯ್ತಾ? ಯಾಕಂದ್ರೆ ಅದು ಫಾರ್ಮಲ್ ಲೆಟರ್ ಆಗಿರುತ್ತದೆ, ಒಂದು ಆಫೀಸ್ ಆಗಿರುತ್ತದೆ. ಆಫೀಸಿಗೆ ನಾನು ಒಂದು ಫಾರ್ಮಲ್ ಆಗಿ ಆಫೀಸಿಗೆ ನಾನು ಫಾರ್ಮಲ್ ಆಗಿನೇ ನಾನು ಮಾತಾಡಬೇಕಾಗುತ್ತೆ. ಸೊ ಈ ಫಾರ್ಮಲ್ ಲೆಟರ್‌ನ ಫಾರ್ಮ್ಯಾಟ್ ಅಥವಾ ಸ್ಟ್ರಕ್ಚರ್ ಏನು ಅಂತ ನೋಡೋದಾದ್ರೆ, ಅಹ್, ಫಾರ್ಮಲ್ ಲೆಟರ್ ಅಲ್ಲಿ ಅಥವಾ ಆಫಿಷಿಯಲ್ ಲೆಟರ್ ಅಲ್ಲಿ ಏನೇನಿರ್ತದೆ ಅನ್ನೋದು ಇಲ್ಲಿ ನಾವು ನೋಡೋಣ. ಸೊ ಇಲ್ಲಿ ಒಂದು ಫಾರ್ಮಲ್ ಲೆಟರ್ ಅಂತ ಅಥವಾ ಅಫಿಷಿಯಲ್ ಲೆಟರ್ ಅಲ್ಲಿ ನಾವು ಏನೇನ್ ಕಾಣ್ತೀವಿ ಅಂತ ಇದನ್ನು 8 ಭಾಗಗಳನ್ನಾಗಿ ನಾನು ವಿಂಗಡಿಸಿದ್ದೀನಿ ಇಲ್ಲಿ. ಸೊ ನಿಮ್ಗೆ ಜಸ್ಟ್ ಯು ಹ್ಯಾವ್ ಟು ನಿಮ್ಗೆ ಅಂಡರ್‌ಸ್ಟ್ಯಾಂಡ್ ಆಗ್ಲಿಕ್ಕೆ ನಾನು ಒಂದು ಫಾರ್ಮಲ್ ಲೆಟರ್‌ನ 8 ಭಾಗಗಳನ್ನಾಗಿ ವಿಂಗಡಿಸ್ತಾ ಇದ್ದೀನಿ. ಇದನ್ನ ನೀವು ಜಸ್ಟ್ ಈಗ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನಂತರ ಒಂದು ಲೆಟರ್‌ನ ಬರೆದು ನೋಡೋಣ. ಹೇಗೆ ಒಂದು ಲೆಟರ್‌ನ ನಾವು ಫಾರ್ಮ್ಯಾಟ್ ಮಾಡಬಹುದು, ಹೇಗೆ ಬರಿಬಹುದು, ಹೇಗೆ ಒಂದು ಫಾರ್ಮಲ್ ಲೆಟರ್‌ನ ಹೇಗೆ ಬರಿಬಹುದು ಅನ್ನೋದ್ರ ಬಗ್ಗೆ ನಾವು ನೆಕ್ಸ್ಟ್ ಕಪಲ್ ಆಫ್ ಸ್ಲೈಡ್ಸ್ ಅಲ್ಲಿ ನಾವು ನೋಡೋಣ. ಈಗ ಈ ಫಾರ್ಮಲ್ ಲೆಟರ್, ಅಫಿಷಿಯಲ್ ಲೆಟರ್‌ನ ಏನಿದು ಅಫಿಷಿಯಲ್ ಲೆಟರ್ ಅಫಿಷಿಯಲ್ ಲೆಟರ್ ಏನಿದು ಅಫಿಷಿಯಲ್ ಲೆಟರ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಒಂದು ಆಫೀಸಿಗೆ ಬರೆಯುವಂತಹ ಲೆಟರು. ಒಂದು ಆಫೀಸಿಗೆ ಬರೆಯುವಂತಹ ಲೆಟರ್. ಸೊ ಅಂತಹ ಲೆಟರ್ ನಾವೇನ್ ಕರಿತೀವಿ? ಫಾರ್ಮಲ್ ಲೆಟರ್ ಅಂತ ಕರಿತೀವಿ. ಸೊ ಫಾರ್ಮಲ್ ಲೆಟರ್ ಅಲ್ಲಿ ಮೊದಲನೇದಾಗಿ ಬರುವಂತಹದ್ದು ಏನು ಅಂತ ಅಂದ್ರೆ ಸೆಂಡರ್ಸ್ ಅಡ್ರೆಸ್. ಯಾವುದು? ಸೆಂಡರ್ಸ್ ಅಡ್ರೆಸ್. ಯಾವ ಮನುಷ್ಯ, ಯಾರು ಆ ಲೆಟರ್ ಅನ್ನ ಬರಿತಿದಾನೋ, ಯಾರು ಆ ಲೆಟರ್‌ನ
ಬರಿತಿದಾನೋ ಅವರ ಅಡ್ರೆಸ್ ಅನ್ನ ಏನಂತ ಕರಿತೀವಿ? ಸೆಂಡರ್ಸ್ ಅಡ್ರೆಸ್ ಅಂತ ಕರಿತೀವಿ. ಯಾರು? ಲೆಟರ್‌ನ ಬರೆಯುವಂಥವರು. ಈಗ ನಾನು ಲೆಟರ್ ಬರಿತಾ ಇದ್ದೀನಿ ಅಂದ್ರೆ ನನ್ನ ಅಡ್ರೆಸ್ ಅನ್ನ ಅಲ್ಲಿ ಹಾಕಬೇಕಾಗುತ್ತೆ ಸೆಂಡರ್ಸ್ ಅಡ್ರೆಸ್ ಅಲ್ಲಿ. ಸೆಂಡರ್ಸ್ ಅಡ್ರೆಸ್ ಅನ್ನುವಂಥದ್ದು ಮೊಟ್ಟ ಮೊದಲನೇದಾಗಿ ಫಸ್ಟ್ ಅದನ್ನೇ ಬರೀಬೇಕು ನಾವು. ಸೆಂಡರ್ಸ್ ಅಡ್ರೆಸ್ ನ ನಾವು ಮೊಟ್ಟ ಮೊದಲನೇದಾಗಿ ಬರಿಬೇಕಾಗುತ್ತೆ. ಸೆಂಡರ್ಸ್ ಅಡ್ರೆಸ್ ಅನ್ನ ಹೇಗೆ ನಾವು ಡ್ರಾಫ್ಟ್ ಮಾಡ್ತೀವಿ ಅಂತ ನೋಡೋದಾದ್ರೆ ಇಲ್ಲಿ ನೋಡಿ, ಸೆಂಡರ್ಸ್ ಅಡ್ರೆಸ್ ನ ಹೀಗೆ ಬರಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ಇಲ್ಲಿ. ರಮೇಶ್ ಚೌಹಾಣ್ ದ ಗವರ್ಮೆಂಟ್ ಹೈಸ್ಕೂಲ್ ಜಯನಗರ್ ರಾಯಚೂರು ಅಂತ ಹೇಳಿದನು. ಸೊ ಇಲ್ಲಿ ನೀವು ಗಮನ ಕೊಡಬೇಕಾಗಿರೋದು ಎಲ್ಲಿ ಅಂತ ಅಂದ್ರೆ, ಕೆಲವೊಂದ್ಸಲ ನಾವು ಏನ್ ಮಾಡ್ತೀವಿ ಅಂತಂದ್ರೆ ರಮೇಶ್ ಚೌಹಾಣ್ ಕಾಮ ಅಂತ ಹಾಕ್ತಿವಿ. ಆಮೇಲೆ ಗವರ್ಮೆಂಟ್ ಹೈಸ್ಕೂಲ್ ಕಾಮ ಅಂತ ಹಾಕ್ತಿವಿ. ಜಯನಗರ್ ರಾಯಚೂರು ಕಾಮ ಅಂತ ಹಾಕ್ತಿವಿ, ಅಥವಾ ಕೆಲವೊಂದ್ಸಲ ಫುಲ್ ಪಾಯಿಂಟ್ ಅಂತ ಹಾಕ್ಬಿಡ್ತೀವಿ. ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕಾಗಿರೋದು, ನಿಮಗೆ ಗೊತ್ತಾಗ್ಬೇಕಾಗಿರೋದು ಏನು ಅಂತಂದ್ರೆ, ಇಲ್ಲಿ ನಾವು ಕಾಮ ಅಥವಾ ಫುಲ್ ಸ್ಟಾಪ್ ಅನ್ನ ಹಾಕ್ಲಿಕ್ಕೆ ಬರೋದಿಲ್ಲ. ಓಕೆ, ನೀವು ಅಡ್ರೆಸ್ ಬರೆಯುವಾಗ ಇದನ್ನ ಕೇರ್ಫುಲಿ ನೀವು ನೋಡ್ಬೇಕಾಗುತ್ತೆ. ಇಲ್ಲಿ ರಮೇಶ್ ಚೌಹಾಣ್ ಅಂತ ಬರೆದ್ರೆ ಆಯ್ತು, ಮುಗಿತು. ಓಕೆ, ರಮೇಶ್ ಚೌಹಾಣ್ ಅಂತ ಬರೆದ್ರೆ ಆಯ್ತು. ಕಾಮ ಅಥವಾ ಫುಲ್ ಸ್ಟಾಪ್ ಅನ್ನ ಹಾಕುವಂತ ಅವಶ್ಯಕತೆ ಇರಲ್ಲ ಇಲ್ಲಿ. ಓಕೆ, ಗವರ್ಮೆಂಟ್ ಹೈಸ್ಕೂಲ್ ಅಂತ ಬರೆದ್ಮೇಲೆ ಮುಗೀತು, ಆಯ್ತು. ಇಲ್ಲಿ ಕಾಮ ಅಥವಾ ಫುಲ್ ಸ್ಟಾಪ್ ಅನ್ನ ಹಾಕುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ನಾನು ಇಲ್ಲಿ ಜಯನಗರ್ ರಾಯಚೂರು ಅಂತ ಹೇಳಿದ್ದೀನಿ. ಇಲ್ಲಿ ಯಾಕೆ ಕಾಮ ಹಾಕಿದ್ದೀರಾ ಸರ್ ಅಂತ ಕೇಳ್ಬೋದು. ಇಲ್ಲಿ ಯಾಕೆ ಹಾಕಿದ್ದೀನಿ ಅಂತ ಅಂದ್ರೆ, ಒಂದು ವೇಳೆ ನೀವು ಅದೇ ಲೈನಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ರೆ ಆವಾಗ ನಾನು ಕಾಮನ ಹಾಕಬಹುದು. ಎಲ್ಲಿ ಕಾಮ ಹಾಕಿದ್ದೇನೆ ಅಂತ ಅದೇ ಲೈನಿನಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಹೇಳ್ತಿದ್ದೀನಿ. ಇಲ್ಲಿ ಜಯನಗರ್ ರಾಯಚೂರು ಅಂತ ಹೇಳ್ತಿದ್ದೀನಿ. ಎರಡು ಇನ್ಫಾರ್ಮೇಶನ್ ಆಗುವುದು, ಒಂದು ಜಯನಗರ ಅನ್ನುವಂಥದ್ದು, ಇನ್ನೊಂದು ರಾಯಚೂರು ಅನ್ನುವಂಥದ್ದು. ಬಟ್ ಇದರ ನಂತರ ನಾವು ಫುಲ್ ಸ್ಟಾಪ್ ಅನ್ನ ಹಾಕಬಾರದು. ಓಕೆ, ಇದರ ನಂತರ ನಾವು ಫುಲ್ ಸ್ಟಾಪ್ ನ ಹಾಕಬಾರದು. ಇದು ನಿಮ್ಮ ಮೈಂಡ್ ಅಲ್ಲಿ ಇರಲಿ. ಸೊ ಇಲ್ಲಿ ಇನ್ನೊಂದು ವಿಷಯ ಏನಂತ ಅಂದ್ರೆ, ನೀವು ಈ ಸೆಂಡರ್ಸ್ ಅಡ್ರೆಸ್ ಅನ್ನ ದಯವಿಟ್ಟು 3ಕ್ಕಿಂತ ಹೆಚ್ಚು ಲೈನ್ಗಳಲ್ಲಿ ಬರೆಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಬಹಳ ಅದು ದೊಡ್ಡದಾಗಿ ಕಾಣುತ್ತೆ, ಅದು ಬಹಳ ಸ್ಪೇಸ್ ಕೂಡ ತಗೊಳ್ತದೆ. ಸೊ 3 ಲೈನ್ ಅಲ್ಲಿ ನೀವು ಅದನ್ನ ಫಿನಿಶ್ ಮಾಡಿ ಬರಿಬಹುದು. ಓಕೆನಾ? ಸೊ ಈ ರೀತಿ ಸೆಂಡರ್ಸ್ ಅಡ್ರೆಸ್ ನ ನೀವು ಬರಿಬೇಕಾಗಿರ್ಬೇಕಾಗುತ್ತೆ. ಸೊ ನಂತರ ಈಗ ಓಕೆ, ಈಗ ಸೆಂಡರ್ಸ್ ಅಡ್ರೆಸ್ ಆದ ನಂತರ ಏನು, ಸೆಂಡರ್ಸ್ ಅಡ್ರೆಸ್ ಆದ ನಂತರ ನಾನು ಡೇಟ್ ಅನ್ನ ಬರಿಬೇಕಾಗುತ್ತೆ. ಯಾವುದು? ಸೆಂಡರ್ಸ್ ಅಡ್ರೆಸ್ ಆದ ನಂತರ ನಾನು ಡೇಟ್ ಅನ್ನ ಬರಿಬೇಕಾಗುತ್ತೆ. ಸೊ ಇದಾದ ನಂತರ ನಾವು ಡೇಟ್ ಅನ್ನ ಬರಿಬೇಕು. ಸೊ ಡೇಟ್ ಅನ್ನ ಯಾವ ಫಾರ್ಮ್ಯಾಟ್ ಅಲ್ಲಿ ಬರಿಬೇಕಂತ ನಿಮಗೆ ಗೊತ್ತಿರಬೇಕು. ಯಾವ ಫಾರ್ಮ್ಯಾಟ್ ಅಲ್ಲಿ ಬರಿಬೇಕು ಅಂತ ಅಂದ್ರೆ, ಒಂದು ವೇಳೆ ನಾನು ಇನ್ನೊಂದು 7/3/2025 ಅಂತ ಬರೆದ್ರೆ ಆಗುತ್ತಾ ಸರ್ ಅಂತ ಕೇಳಬಹುದು. ನೋ, ಈ ತರ ಬರಿಬಾರದು. ನೀವು ಲೆಟರ್ ಅಲ್ಲಿ ಬರೆಯುವಾಗ ಇದೇ ಫಾರ್ಮ್ಯಾಟ್ ಅನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ 8th ಆಗಸ್ಟ್ 8th ಆಗಸ್ಟ್ ಇಲ್ಲಿ ಕಾಮ ಕೊಟ್ಟು 2025 ಅಂತ ನೀವು ಕೊಟ್ರೆ that is correct way of writing the date in a letter. ಒಂದು ಲೆಟರ್ ಅಲ್ಲಿ, ಸ್ಪೆಷಲಿ ಫಾರ್ಮಲ್ ಲೆಟರ್ ಅಲ್ಲಿ ಬರೆಯುವಂಥದ್ದು ಇದೇ ಫಾರ್ಮ್ಯಾಟ್ ಅಲ್ಲಿ ಬರಿಬೇಕು. ಈ ಫಾರ್ಮ್ಯಾಟ್ ಅಲ್ಲಿ ನೀವು ಬರೆಯುವಂತಹ ಅವಶ್ಯಕತೆ ಇರೋದಿಲ್ಲ. ಓಕೆ, ಹೇಗೆ ಡೇಟ್ ಬರಿಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಾಗಿರ್ಬೇಕು. ಸರಿನಾ? ಈಗ ನೆಕ್ಸ್ಟ್ ಏನ್ ನೋಡೋಣ ಅಂತ ಅಂದ್ರೆ, ಡೇಟ್ ಬರೆದ ನಂತರ ಸೊ ನಾನು ಯಾರಿಗೆ ಬರಿತಿದ್ದೀನಿ ಲೆಟರ್ ಅನ್ನುವಂಥದ್ದು, ನಾನು ಯಾರಿಗೆ ಬರಿತಿದ್ದೀನಿ? ಈಗ ನಾನು ಬರಿತಿದ್ದೀನಿ ಅಂದ್ರೆ, ನಾನು ಬರಿತಾ ಇದ್ದೀನಿ, ನನ್ನ ಅಡ್ರೆಸ್ ಬರಿಬೇಕು. ನಾನು ಬರಿತಾ ಇದ್ದೀನಿ ಅಂತ ಅಂದ್ರೆ ನನ್ನ ಅಡ್ರೆಸ್ ಬರಿಬೇಕು. ಓಕೆ, ಅಲ್ಲಿ ನಾನು ಡೇಟ್ ಬರಿಬೇಕಾಗುತ್ತೆ. ನಂತರ ರಿಸೀವರ್ಸ್ ಅಡ್ರೆಸ್ ಏನಿದು? ಮೂರನೇದು ರಿಸೀವರ್ಸ್ ಅಡ್ರೆಸ್. ಏನಿದು ರಿಸೀವರ್ಸ್ ಅಡ್ರೆಸ್ ಅಂತ ಅಂದ್ರೆ, ನಾನು ಯಾರಿಗೆ ಲೆಟರ್ ಅನ್ನ ಬರಿತಿದ್ದೀನೋ ಅವರ ಅಡ್ರೆಸ್ ನ ಬರೆಯುವಂಥದ್ದು. ಓಕೆ, ನಾನು ಹೇಳಿದೆ ನಿಮಗೆ ಪ್ರಿನ್ಸಿಪಲ್ಗೆ, HOD ಗೆ ಅಥವಾ ಒಂದು ಗವರ್ಮೆಂಟ್ ಅಥಾರಿಟಿಗೆ ಅದು ಅಥವಾ ನ್ಯೂಸ್ ಚಾನಲ್ಸ್ ಗಳಿಗೆ, ನ್ಯೂಸ್ ಪೇಪರ್ ಎಡಿಟರ್ ಗಳಿಗೆ ಬರೆಯುವಂಥದ್ದು. ಸೊ ಅಲ್ಲಿ ನಾವು ಏನ್ ಮಾಡ್ತೀವಿ? ರಿಸೀವರ್ಸ್ ಅಡ್ರೆಸ್ ನ ನಾವು ಬರಿತೀವಿ. ಸೊ ರಿಸೀವರ್ಸ್ ಅಡ್ರೆಸ್ ಅನ್ನ ಹೇಗೆ ಬರೆಯುವುದು ಅಂತ ಇಲ್ಲಿ ನೋಡಿ. ಸೊ ಇಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಏನ್ ಮಾಡ್ಬೇಕು ಅಂತ ಅಂದ್ರೆ, 2 ಅಂತ ಹಾಕ್ಬೇಕು. ಓಕೆ, ಏನ್ ಹಾಕ್ಬೇಕು? 2 ಅಂತ ಹಾಕ್ಬೇಕು. 2 ಅಂತ ಹಾಕಿದ ನಂತರ ನೆಕ್ಸ್ಟ್ ಲೈನಿಗೆ ನಾವು ಯಾರಿಗೆ ಬರಿತಿದಿರೋ ಅವರ ಪೊಸಿಷನ್ ಅಥವಾ ಅವರ ಡೆಸಿಗ್ನೇಷನ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಇಲ್ಲಿ 2 ನಾ ಯಾರಿಗೆ ಬರಿತಿದ್ದೀನಿ? 2 ದಿ ಎಡಿಟರ್. ಯಾರು? ದ ಎಡಿಟರ್, ದ ಟೈಮ್ಸ್ ಆಫ್ ಇಂಡಿಯಾ, ಬೆಂಗಳೂರು. ಸೊ ಇಲ್ಲಿ ಪೊಸಿಷನ್ ಹಾಕಿದ ನಂತರ ನೆಕ್ಸ್ಟ್ ಲೈನಿಗೆ ಆ ಇನ್ಸ್ಟಿಟ್ಯೂಷನ್ ಹೆಸರು ಅಥವಾ ಆಫೀಸ್ ಹೆಸರು ಅಥವಾ ನ್ಯೂಸ್ ಪೇಪರ್, ಇಲ್ಲಿ ನ್ಯೂಸ್ ಪೇಪರ್ ಹೇಳ್ತಾ ಇದ್ದೀನಿ, ನ್ಯೂಸ್ ಪೇಪರ್ ಹೆಸರು ಬರೀಬೇಕಾಗುತ್ತೆ. ಮತ್ತು ಮೇನ್ ಪ್ಲೇಸ್ ಎಲ್ಲಿದೆ, ಆ ಆಫೀಸ್ ಎಲ್ಲಿದೆ, ಅಲ್ಲಿ ನಾನು ಏನ್ ಮಾಡ್ತಿದ್ದೀನಿ? ಅದರ ಪ್ಲೇಸ್ ಹೆಸರನ್ನು ನಾನು ಹಾಕ್ತಿದ್ದೀನಿ. ಸೊ ಇನ್ನೊಂದು ನಾವು ಬರೆದು ನೋಡೋಣ ಇಲ್ಲಿ. ಈಗ ನಾನು ಯಾರಿಗೆ ಬರ್ತಾ ಇದ್ದೀನಿ? ಕೆಲವರು ಏನಾಗ್ತದೆ ಇಲ್ಲಿ 2 ಆದ ನಂತರ ಕಾಮ ಹಾಕ್ಬಿಡ್ತಾರೆ. ಅದನ್ನು ಕೂಡ ನೀವು ದಯವಿಟ್ಟು ಹಾಕ್ಬಿಡಿ. ಕಾಮ ಹಾಕಬಾರದು ಇಲ್ಲಿ. ಓಕೆ, ಕಾಮ ಹಾಕುವಂತ ಅವಶ್ಯಕತೆ ಇಲ್ಲಿ ಇಲ್ಲ ಅನ್ನುವಂಥದ್ದು. ಇಲ್ಲಿ ಕಾಮ ಹಾಕುವಂತ ಅವಶ್ಯಕತೆ ಇಲ್ಲ. ಸರಿ, ಈಗ
ಸೊ ಒಂದು ಅಡ್ರೆಸ್‌ನ ಬರೆದು ನಾವು ಪ್ರಾಕ್ಟೀಸ್ ಮಾಡೋಣ. ಟು ಅಂತ ಬರಿತಿದ್ದೀನಿ. ಒಂದು ಕಾಮ ಹಾಕ್ಬಾರ್ದು. ಕಾಮ ಹಾಕ್ಬಾರ್ದು. ನೋ ಕಾಮಾಸ್ ನೌ. ನೋ ಕಾಮಾಸ್. ನೋ ಕಾಮಾ. ಓಕೆ. ಈಗ ಕಾಮವನ್ನ ನೀವು ಓಕೆ. ಇಲ್ಲಿ ನಾನು ಬರ್ದಿದ್ದೀನಿ. ಒಂದು ಅಡ್ರೆಸ್‌ನ ಬರೆದು ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡೋಣ. ಟು ಅಂತ ಬರೆದ ನಂತರ ನಾನು ಏನ್ ಮಾಡ್ತಿದ್ದೀನಿ, ಟು ದ ಪ್ರಿನ್ಸಿಪಲ್. ನಾನು ಪ್ರಿನ್ಸಿಪಲ್‌ಗೆ ಬರೀತೀನಿ. ದ ಪ್ರಿನ್ಸಿಪಲ್. ಓಕೆ. ಇದೇನಾಯ್ತು, ಪೊಸಿಷನ್ ಆಯ್ತು, ಡೆಸಿಗ್ನೇಷನ್ ಆಯ್ತು. ನಂತರ ಯಾವ ಕಾಲೇಜು? ದ ಪ್ರಿನ್ಸಿಪಲ್ ಹೇಳ್ತೀನಿ. ಗವರ್ಮೆಂಟ್ ಗವರ್ಮೆಂಟ್ ಆರ್ಟ್ಸ್ ಕಾಲೇಜ್ ಧಾರವಾಡ ಅಂತ ಹಾಕಿದ್ರು ನಡೀತದೆ. ಹೌದಾ? ಮುಗೀತು. ಇಷ್ಟೇ ಬರಿಬೇಕಾಗಿರೋದು. ನೀವು ಎಲ್ಲಿ ಫುಲ್ ಪಾಯಿಂಟ್ ಹಾಕುವಂತ ಅವಶ್ಯಕತೆ ಇಲ್ಲ. ಒಂದು ವೇಳೆ ನೀವು ಇಲ್ಲಿನೂ ಕೂಡ ಎಲ್ಲಿಯೂ ಫುಲ್ ಪಾಯಿಂಟ್, ಇಲ್ಲಿ ಫುಲ್ ಪಾಯಿಂಟ್, ಇಲ್ಲಿ ಫುಲ್ ಪಾಯಿಂಟ್ ಹಾಕುವಂತ ಅವಶ್ಯಕತೆ ಇಲ್ಲ. ಎಲ್ಲಿ ಫುಲ್ ಪಾಯಿಂಟ್ ಹಾಕಬಾರದು, ಕಾಮಾನು ಹಾಕಬಾರದು. ಕಾಮ ಯಾವಾಗ ಹಾಕಬೇಕು ಅಂತಂದ್ರೆ, ಏನು ನೀವು ಆ ಲೈನಲ್ಲಿ ಏನೊಂದು ಇನ್ಫಾರ್ಮೇಶನ್ ಕೊಡ್ತಿದ್ದೀರಿ ಅಂತ ಹೇಳಿದ್ರೆ ಅವಾಗ ಹಾಕಬಹುದು ನೀವು. ಸೊ ಅಲ್ಲಿವರೆಗೆ ಯಾವುದೇ ಕಾಮ ಅಥವಾ ಫುಲ್ ಸ್ಟಾಪ್ ಅನ್ನ ನೀವು ಹಾಕಬಾರದು. ಓಕೆನಾ? ಯು ಗಾಟ್ ಇಟ್. ಈಗ ನೆಕ್ಸ್ಟ್ ಯಾವುದು ಅಂತ ಅಂದ್ರೆ, ಈಗ ನೆಕ್ಸ್ಟ್ ಏನ್ ಬರಿಬೇಕು? ಏನಾಯ್ತು, ಮೊದಲು ಸೆಂಟೆನ್ಸ್ ಅಡ್ರೆಸ್ ಬರದೆ, ನಂತರ ಮೊದಲು ನಾನೇನ್ ಬರದೆ, ಸೆಂಟೆನ್ಸ್ ಅಡ್ರೆಸ್ ಬರದೆ, ನಂತರ ಡೇಟ್ ಬರದೆ, ನಂತರ ರಿಸೀವರ್ಸ್ ಅಡ್ರೆಸ್ ನ ಬರದೆ, ನಂತರ ಸಬ್ಜೆಕ್ಟ್ ಬರಿಬೇಕು. ಏನು? ನಾನು ಸಬ್ಜೆಕ್ಟ್ ಅನ್ನ ಬರಿಬೇಕು. ಏನಿದು ಸಬ್ಜೆಕ್ಟ್ ಅಂದ್ರೆ, ಮುಖ್ಯವಾಗಿ ಒಂದು ಲೆಟರ್‌ನ ಬರಿಬೇಕಂದ್ರೆ ಒಂದು ಉದ್ದೇಶ ಇರ್ತದೆ. ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಒಂದು ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಒಂದು ಉದ್ದೇಶ ಇರುತ್ತೆ ಅಲ್ಲಿ. ಒಂದು ಪೊಲೀಸ್ ಸ್ಟೇಷನ್‌ಗೆ ನಾನು ಕಂಪ್ಲೇಂಟ್ ಬರಿತಾ ಇದ್ದೀನಿ, ಲೆಟರ್ ಬರಿತಾ ಇದ್ದೀನಿ ಅಂತ ಅಂದ್ರೆ ಅಲ್ಲಿ ಒಂದು ಉದ್ದೇಶ ಇರುತ್ತೆ. ಯಾವ ಉದ್ದೇಶ ಇರ್ಬೋದು? ಹರಾಸ್ಮೆಂಟ್ ಇರ್ಬೋದು, ಅಥವಾ ಯಾರೋ ಕಳು ಮಾಡಿರ್ಬೋದು, ಅಥವಾ ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಡುವಾಗ. ಸೊ ಒಂದು ಉದ್ದೇಶ, ಒಂದು ಒಬ್ಜೆಕ್ಟಿವ್ ಅಲ್ಲಿ ಇರುತ್ತೆ. ಅದನ್ನ ಅದನ್ನೇ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಸೊ ಸಬ್ಜೆಕ್ಟ್ ಅನ್ನ ಹೇಗೆ ಬರೆಯೋದು ಅಂತ ಹೇಳಿದ್ರೆ, ಮೊದಲು ನಾವು ಏನ್ ಬರಿಬೇಕು? ಆಹ್, ಸಬ್ಜೆಕ್ಟ್ ಅಂತ ಹೇಳಿ ಸಬ್ಜೆಕ್ಟ್ ಅಂತ ಬರೆದು, ಅಥವಾ ನೀವು ಸಬ್ ಅಂತ ಬರೆದು ಕೋಲನ್ ಇಲ್ಲಿ ಕೊಟ್ರೂ ನಡೀತದೆ. ಹಿಂಗೂ ಬರಿಬಹುದು, ಹಿಂಗೂ ಬರಿಬಹುದು. ಓಕೆನಾ? ಸೊ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಪೂವರ್ ಕಂಡೀಷನ್ ಆಫ್ ರೋಡ್ಸ್ ಇನ್ ತುಮಕೂರು. ಇದು ಉದ್ದೇಶ ಆಯ್ತು. ನಾನು ಲೆಟರ್ ಬರಿತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕೇಳಿ. ನಾನು ತುಮಕೂರಿಂದ ಲೆಟರ್ ಬರಿತಾ ಇದ್ದೀನಿ. ಇಲ್ಲಿ ಎದಕ್ಕೆ ಬರಿತಾ ಇದ್ದೀನಿ ಅಂತ ಅಂದ್ರೆ, ತುಮಕೂರಲ್ಲಿ ಯಾವ ರೀತಿ ರಸ್ತೆಗಳು ಹದಗೆಟ್ಟಿವೆ, ಯಾವ ರೀತಿ ಜನರಿಗೆ ತೊಂದರೆ ಆಗ್ತದೆ. ಸೊ ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡ್ಲಿಕ್ಕೆ ಲೆಟರ್ ಬರ್ತಾ ಇದ್ದೀನಿ. ಯಾರಿಗ? ಒಂದು ಅಥವಾ ಗವರ್ಮೆಂಟ್ ಅಥಾರಿಟಿಗೆ ನಾನು ಲೆಟರ್ ಬರ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿ ಏನ್ ಹೇಳ್ತೀನಿ ಅಂತ ಅಂದ್ರೆ, ಸಬ್ಜೆಕ್ಟ್ ಪೂವರ್ ಕಂಡೀಷನ್ ಆಫ್ ರೋಡ್ಸ್ ಇನ್ ತುಮಕೂರು. ಪೂವರ್ ಕಂಡೀಷನ್ ಆಫ್ ರೋಡ್ಸ್ ಇನ್ ತುಮಕೂರು ಅಂತ ಬರಿಬಹುದು. ಇದು ಮೈನ್ ಸಬ್ಜೆಕ್ಟ್ ಆಫ್ ದಿ ಲೆಟರ್ ಆಗಿರ್ತದೆ. ಸೊ ಮೈನ್ ಉದ್ದೇಶ, ಓಕೆ, ಉದ್ದೇಶ ಏನಿರ್ತದಲ್ಲ ಅದನ್ನ ನೀವು ಸಬ್ಜೆಕ್ಟ್ ಅಲ್ಲಿ ಹೇಳ್ತೀರಿ. ಸೊ ಇದು ಏನಿರಬೇಕು, ಮೋಸ್ಟ್ ಆಫ್ ದ ಟೈಮ್ ಸಬ್ಜೆಕ್ಟ್ ಎಷ್ಟು ಇರಬೇಕು, ಬಹಳ ಕ್ರಿಸ್ಪ್ ಆಗಿರ್ಬೇಕು, ಸಣ್ಣದಾಗಿರ್ಬೇಕು. ನೀವು ಉದ್ದನಂಗೆ 3-4 ಲೈನ್ ಅಲ್ಲಿ ನೀವು ಸಬ್ಜೆಕ್ಟ್ ಅನ್ನ ಬರೆಯೋ ಹಾಗಿಲ್ಲ. ಓಕೆ. ಜಸ್ಟ್ ಒಂದು ಒಂದು 8 ವರ್ಡ್ಸ್ ಅಲ್ಲಿ ಅಥವಾ 8, 9 ವರ್ಡ್ಸ್ ಅಲ್ಲಿ ನೀವು ನಿಮ್ಮ ಸಬ್ಜೆಕ್ಟ್ ಅನ್ನ ಸೀಮಿತಗೊಳಿಸಿದ್ರೆ ಇಟ್ಸ್ ಗುಡ್. ಒಳ್ಳೆ ಲೆಟರ್ ಆಗುತ್ತೆ. ಓಕೆನಾ? ನಂತರ ನೀವು ಬಾಡಿ ಆಫ್ ದ ಲೆಟರ್ ಅಲ್ಲಿ ನೀವು ಏನ್ ಬೇಕಾದ್ರೂ ಬರಿ. ನಿಮ್ಮ ಕಂಪ್ಲೇಂಟ್ ಬಗ್ಗೆ, ನಿಮ್ಮ ಲೆಟರ್‌ನ ಉದ್ದೇಶದ ಬಗ್ಗೆ ಡೀಟೇಲ್ ಆಗಿ ನೀವು ಅಲ್ಲಿ ಹೇಳ್ಬೋದು. ಓಕೆನಾ? ಇಲ್ಲಿ ಆ, ಆ, ಸಬ್ಜೆಕ್ಟ್ ಬಹಳ ಕ್ರಿಸ್ಪ್ ಆಗಿರ್ಬೇಕು. ಬಹಳ ಕ್ರಿಸ್ಪ್ ಆಗಿರ್ಬೇಕು. ಓಕೆ. ಟು ದ ಪಾಯಿಂಟ್ ಅಂತ ಹೇಳ್ತೀವಲ್ಲ, ಟು ದ ಪಾಯಿಂಟ್ ಆಗಿರ್ಬೇಕು. ಟು ದ ಪಾಯಿಂಟ್ ಆಗಿರ್ಬೇಕು. ಓಕೆನಾ? ಇದು ಸಬ್ಜೆಕ್ಟ್ ಅನ್ನ ಬರೆಯೋದು. ಮೊದಲು ಸೆಂಡರ್ಸ್ ಅಡ್ರೆಸ್, ನಂತರ ಡೇಟು, ನಂತರ ರಿಸೀವರ್ಸ್ ಅಡ್ರೆಸ್, ನಂತರ ಸಬ್ಜೆಕ್ಟ್ ಬರೀಬೇಕು. ತದನಂತರ ಸ್ಯಾಲ್ಯುಟೇಷನ್. ಸ್ಯಾಲ್ಯುಟೇಷನ್ ಅಂತ ಸ್ಯಾಲ್ಯುಟೇಷನ್ ಅಂದ್ರೆ ನಮಸ್ಕಾರ. ಹೌದಾ? ಸ್ಯಾಲ್ಯುಟೇಷನ್ ಯಾವ ರೀತಿ ಸ್ಯಾಲ್ಯುಟೇಷನ್ ಹೇಳ್ತೀವಿ ಅಂತ ಲೆಟರ್ ಎಲ್ಲ ಬರೆಯುವಾಗ ಅಂತ ಅಂದ್ರೆ, ಈಗ ಸ್ಯಾಲ್ಯುಟೇಷನ್ ಏನಿದೆ? ಸ್ಯಾಲ್ಯುಟೇಷನ್ ಅಂತ ಅಂದ್ರೆ ಲೆಟರ್ ಅಲ್ಲಿ ನಾನು ಹೇಳ್ತಿದ್ದೀನಿ, ಇನ್ಫಾರ್ಮಲ್ ಲೆಟರ್ ಅಲ್ಲಿ ನಾನು ಡಿಯರ್ ಫಾದರ್, ಡಿಯರ್ ಮದರ್, ಡಿಯರ್ ಫ್ರೆಂಡ್, ಡಿಯರ್ ಸಿಸ್ಟರ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಡಿಯರ್ ಅಂತ ಹೇಳಿಕ್ಕೆ ಆಗುದಿಲ್ಲ. ಇಲ್ಲಿ ಡಿಯರ್ ಅಂತ ಹೇಳಬಾರದು. ಡಿಯರ್ ಅಂತ ನಾವು ಹೇಳ್ಬಾರ್ದು. ಓಕೆನಾ? ನಾವು ಏನನ್ನ ಹೇಳ್ಬೇಕು ಅಂತ ಅಂದ್ರೆ, ಇಲ್ಲಿ ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಅಂತ ಹೇಳ್ಬೇಕು. ಸೊ ಒಂದು ವೇಳೆ ಆ ವ್ಯಕ್ತಿಯ ಹೆಸರು ಗೊತ್ತಿದ್ರೆ ನಿಮ್ಗೆ, ಅಥವಾ ಅವರನ್ನ ಮೇಲ್ ಅಥವಾ ಫಿಮೇಲ್ ಅಂತ ನಿಮ್ಗೆ ಗೊತ್ತಿದ್ರೆ ರೆಸ್ಪೆಕ್ಟೆಡ್ ಸರ್ ಅಂತ ಹೇಳಿ. ಮೇಲ್ ಇದೆ ಸರ್ ಅಂತ ಹೇಳಿ, ಫಿಮೇಲ್ ಇದೆ ಮೇಡಮ್ ಅಂತ ಹೇಳಿ. ಒಂದ್ ವೇಳೆ ಅವ್ರ ಬಗ್ಗೆ ಗೊತ್ತೇ ಇಲ್ಲ ನಿಮ್ಗೆ ಅಂತ ತಿಳ್ಕೊಂಡ್ರೆ, ನೀವು ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಅಂತ ಹಾಕಿದ್ರೆ ನಡೀತದೆ. ಇದು ಹೇಗೆ ಇದು ನಾವು ಏನಂತ ಕರಿತೀವಿ? ಸ್ಯಾಲ್ಯುಟೇಷನ್ ಅಂತ ಕರಿತೀವಿ. ಸ್ಯಾಲ್ಯುಟೇಷನ್ ಅನ್ನ ಬರೆಯುವಾಗ ನೀವು ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಅಂತ ಹೇಳಬಹುದು. ಓಕೆನಾ? ಈಗ ಬನ್ನಿ, ಈಗ ನೋಡೋಣ. ಈಗ ಬಾಡಿ ಆಫ್ ದ ಲೆಟರ್. ಆರನೇದು ಬಾಡಿ ಆಫ್ ದ ಲೆಟರ್. ಈಗ ನಾನು ಸ್ಯಾಲ್ಯುಟೇಷನ್ ಬರೆದ ಮೇಲೆ, ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಅಂತ ಬರೆದ ಮೇಲೆ, ನಾನು ಬಾಡಿ ಆಫ್ ದ ಲೆಟರ್ ಬರಿತೀನಿ. ಏನು ಇದು ಬಾಡಿ ಆಫ್ ದ ಲೆಟರ್ ಅಂತ ಕೇಳಿದ್ರೆ, ನಾನು ಯಾವುದರ ಬಗ್ಗೆ ಬರಿತಾ ಇದ್ದೀನಿ ಅಂತ ಕೇಳಿದ್ರೆ,
ಒಂದು ನಾನು ಹೇಳಿದೆ ಹಿಂದಿನ ಇದರಲ್ಲಿ ನಾವು ನೋಡಿದ್ವಿ ಏನು ಅಂತಂದ್ರೆ ಪೂವರ್ ಕಂಡೀಷನ್ ಆಫ್ ದ ರೋಡ್ಸ್ ಕಂಡೀಷನ್ ಆಫ್ ದ ರೋಡ್ಸ್ ಅಂತ ಹೇಳಿದೆ. ಸೊ ಇದರ ಬಗ್ಗೆ ನಾನು ಡೀಟೇಲ್ ಆಗಿ ಇದರ ಬಗ್ಗೆ ನಾನು ಡೀಟೇಲ್ ಆಗಿ ಡೀಟೇಲ್ ಆಗಿ ಲೆಟರ್ ಅಲ್ಲಿ ಹೇಳ್ತೀನಿ. ಯಾವ ರೀತಿ ಹೇಳ್ಬೋದು ನಾನು ಅಂತ ಅಂದ್ರೆ ನೋಡಿ ಸರ್, ಯಾವ ರೀತಿ ನಮ್ಮ ಊರಲ್ಲಿ ತುಮಕೂರಲ್ಲಿ ಬಹಳ ರಸ್ತೆಗಳು ಹದಗೆಟ್ಟಿದ್ದಾವೆ. ಏನು ಬಹಳ ರೋಡ್ಸ್‌ಗಳು ಏನಾಗಿದ್ದಾವೆ ಹದಗೆಟ್ಟಿದ್ದಾವೆ. ಆ ಡ್ಯಾಮೇಜ್ ಆಗಿದ್ದಾವೆ ಅಂತಾನೂ ಹೇಳ್ಬೋದು. ಅದ್ರಲ್ಲಿ ಡ್ಯಾಮೇಜ್ ಆಗಿದ್ದಾವೆ. ಅದರಿಂದ ಬಹಳ ಜನರಿಗೆ ಪ್ರಾಬ್ಲಮ್ ಆಗ್ತಿದೆ. ಧೂಳಾಗ್ತಾ ಇದ್ದಾವೆ. ಏನು ಡಸ್ಟ್ ಅಂತ ಕರಿತೀವಿ. ಈ ಡಸ್ಟ್ ಆಗ್ತಾ ಇದೆ. ಮತ್ತೆ ಮಳೆ ಬಂದಾಗಂತೂ ಬಹಳ ಏನೋ ಕೊಳಚೆ ಪ್ರದೇಶ ಆಗಿ ನೀರು ತುಂಬಿ ಅಲ್ಲಿ ಸೊಳ್ಳೆಗಳ ಕಾಟ ಎಲ್ಲ ಬಹಳ ಪ್ರಾಬ್ಲಮ್ ಆಗ್ತಿದೆ ಜನರಿಗೆ ಅಂತ. ಸೊ ಒಂದು ಪ್ರಾಬ್ಲಮ್ ಬಗ್ಗೆ ಅಥವಾ ಒಂದು ಉದ್ದೇಶದ ಏನು ಲೆಟರ್‌ನ ಬರೆಯುವಂತ ಉದ್ದೇಶ ಇದೆಯಲ್ಲ, ಆ ಉದ್ದೇಶದ ಬಗ್ಗೆ ಡೀಟೇಲ್ ಆಗಿ ಹೇಳಿ, ತದನಂತರ ಅದಕ್ಕೆ ಏನ್ ಸೊಲ್ಯೂಷನ್ ಕಂಡುಹಿಡಿಬೇಕು ಅಥವಾ ಏನ್ ಸೊಲ್ಯೂಷನ್ ಅವರಿಂದ ಆಗಬೇಕು ಅಥವಾ ಏನು ಆಕ್ಷನ್ ಆಗಬೇಕು ಅವರಿಂದ, ಅದರ ಬಗ್ಗೆ ಏನ್ ಮಾಡೋದು ಹೇಳೋದು. ಸೊ ನೀವು ಈ ತರ ಆಕ್ಷನ್ ತಗೊಳ್ಳಿ. ಯಾಕಂದ್ರೆ ನಮ್ಗೆ ಬಹಳ ಪ್ರಾಬ್ಲಮ್ ಆಗ್ತಿದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತದ್ದು. ಓಕೆನಾ? ಇದು ಬಾಡಿ ಆಫ್ ದ ಲೆಟರ್ ಅಲ್ಲಿ ಏನು ಸಬ್ಜೆಕ್ಟ್ ಬರೆದಿರ್ತೀರಾ, ಆ ಸಬ್ಜೆಕ್ಟ್ ಬಗ್ಗೆ ಡೀಟೇಲ್ ಆಗಿ ನೀವು ಎಕ್ಸ್‌ಪ್ಲೇನ್ ಮಾಡಿ, ಅದರ ನಂತರ ಅದಕ್ಕೆ ಏನಾದ್ರೂ ಸೊಲ್ಯೂಷನ್ ಕಂಡುಹಿಡಿಯಿರಿ ಅಂತ ಹೇಳುವಂತದ್ದು. ಸೊ ಏನ್ ಆಕ್ಷನ್ ನೀವು ತಗೊಳ್ಬೇಕಲ್ಲ, ಆ ಆಕ್ಷನ್ ಅನ್ನ ಅಲ್ಲಿ ಸಜೆಸ್ಟ್ ಮಾಡುವಂತದ್ದು, ಹೇಳುವಂಥದ್ದು, ರಿಕ್ವೆಸ್ಟ್ ಮಾಡುವಂಥದ್ದು. ರಿಕ್ವೆಸ್ಟ್ ಮಾಡಿ ಈ ಆಕ್ಷನ್ ಅನ್ನ ತಗೊಂಡ್ರೆ ನಮ್ಗೆ ಬಹಳ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನ ನಾವು ಅಲ್ಲಿ ಹೇಳ್ತೀವಿ. ಓಕೆನಾ? ಸೊ ನಂತರ ಏನು ಇಲ್ಲಿ ಅಂತ ಅಂದ್ರೆ ಜಸ್ಟ್ ಐ ವಿಲ್ ಎರase it with all the ink. Now pen. ಈಗ ನಂತರ ಏನು ಅಂತ ಅಂದ್ರೆ ಕ್ಲೋಸಿಂಗ್. ಓಕೆ, ನಾನು ಈಗ ಒಂದು ಪ್ರಾಬ್ಲಮ್ ಬಗ್ಗೆ ಹೇಳಿದೆ. ಈಗ ಪೂರ್ ಕಂಡೀಷನ್ ಆಫ್ ರೋಡ್ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡಿದ್ದೀನಿ. ಅದರ ಬಗ್ಗೆ ಏನೋ ಪ್ರಾಬ್ಲಮ್ಸ್ ಗಳನ್ನ ಹೇಳಿದೀನಿ. ಮತ್ತು ತದನಂತರ ಏನೇನ್ ಸೊಲ್ಯೂಷನ್ ತೆಗೆದುಕೊಳ್ಳಬಹುದು ಮತ್ತು ಯಾವ ಪ್ಲಾನ್ ಆಫ್ ಆಕ್ಷನ್ ಹೇಗೆ ಇರಬೇಕು ಅನ್ನುವಂಥದ್ರ ಬಗ್ಗೆ ನಾನು ಬಾಡಿ ಆಫ್ ದ ಲೆಟರ್ ಅಲ್ಲಿ ಹೇಳಿದ್ದೀನಿ. ತದನಂತರ ಕ್ಲೋಸಿಂಗ್ ಮಾಡುವಂಥದ್ದು, ಹೇಗೆ ಕ್ಲೋಸ್ ಮಾಡುವಂಥದ್ದು ನೋಡಿ. ಈಗ ನೀವು ಡೈರೆಕ್ಟ್ಲಿ ಥ್ಯಾಂಕ್ ಯು ಅಂತಾನು ಹೇಳಬಹುದು. ಏನು ನೀವು ಡೈರೆಕ್ಟ್ಲಿ ಥ್ಯಾಂಕ್ ಯು ಅಂತ ಹೇಳಿ ಬಿಟ್ಬಿಡ್ಬೋದು. ಥ್ಯಾಂಕ್ ಯು ಅಂತ ಹೇಳಿ ಮುಗಿಸ್ಬಿಡ್ಬೋದು. ತದನಂತರ ನೀವು ಹೀಗೂ ಹೇಳ್ಬೋದು, ಐ ಹೋಪ್ ಫಾರ್ ಯುವರ್ ಕೈಂಡ್ ಅಟೆನ್ಷನ್ ಟು ದಿಸ್ ಮ್ಯಾಟರ್. ಏನು ಐ ಹೋಪ್ ಫಾರ್ ಯುವರ್ ಕೈಂಡ್ ಅಟೆನ್ಷನ್ ಟು ದಿಸ್ ಮ್ಯಾಟರ್ ಅಂತ ಹೇಳ್ಬೋದು. ಇದು ಪ್ಲಾನ್ ಆಫ್ ಆಕ್ಷನ್. ಮುಂದೆ ಏನ್ ಮಾಡ್ಬೇಕಾಗಿರುವಂತದ್ದು ನೀವು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳುವಂಥದ್ದು ಕ್ಲೋಸಿಂಗ್. ನಿಮ್ಗೆ ಏನು ಬರದೇ ಇದ್ರೆ ನೀವು ಥ್ಯಾಂಕ್ ಯು ಅಂತ ಬರೆದು ಮುಗಿಸಬಹುದು. ಇದು ಕ್ಲೋಸಿಂಗ್. ತದನಂತರ ಏನ್ ಮಾಡ್ಬೇಕು, ದಿಸ್ ಇಸ್ ಲಾಸ್ಟ್‌ಗೆ ಬರುವಂತದ್ದು. ಕೊನೆಯದಾಗಿ ನಾವು ಇಲ್ಲಿ ಯೋರ್ಸ್ ಸಿನ್ಸಿಯರ್ಲಿ ಅಂತ ಹಾಕಿ ಸೈನ್ ಮಾಡಿ ಕೆಳಗಡೆ ಹೆಸರನ್ನ ಬರೆಯುವಂತದ್ದು. ಕೆಳಗಡೆ ಹೆಸರನ್ನ ಬರೆಯುವಂತದ್ದು. ಸೊ ಇಲ್ಲಿ ಕೆಲವರು ಯೋರ್ಸ್ ಸಿನ್ಸಿಯರ್ಲಿ ಅಂತಾನೂ ಬರೀತಾರೆ. ಕೆಲವರು ಯೋರ್ಸ್ ಫೇತ್ಫುಲಿ ಅಂತಾನು ಬರೀತಾರೆ. ರೈಟ್. ಸೊ ಯಾವುದು ಬರೆದ್ರೆ ನಡೀತದೆ. ಬಟ್ ಜಾಸ್ತಿ ಏನೋ ಯೂಸ್ ಮಾಡುವಂಥದ್ದು ಸಿನ್ಸಿಯರ್ಲಿ ಇದನ್ನ ನಾವು ಯೂಸ್ ಮಾಡ್ತೀವಿ. ಯಾಕಂದ್ರೆ ಯೋರ್ಸ್ ಫೇತ್ಫುಲಿ ಅಂದ ತಕ್ಷಣ ಇದು ಒಂದು ಕೊಲೋನಿಯಲ್ ಏನೋ ವರ್ಡ್ ಅಂತ, ಕೊಲೋನಿಯಲ್ ಮೈಂಡ್ ಸೆಟ್ ಅನ್ನ ಹೇಳುವಂತಹ ಸೂಚಿಸುವಂತಹ ವರ್ಡ್ ಆಗಿರೋದ್ರಿಂದ ಜಾಸ್ತಿ ಇದನ್ನ ಯೂಸ್ ಇತ್ತೀಚೆಗೆ ಮಾಡ್ತಿಲ್ಲ. ಓಕೆ, ಇವಾಗ ಸಿನ್ಸಿಯರ್ಲಿ ಅಂತ ಜಾಸ್ತಿ ಜನರು ಯೂಸ್ ಮಾಡ್ತಿದ್ದಾರೆ. ಓಕೆ, ಈಗ ನೆಕ್ಸ್ಟ್ ಸ್ಲೈಡ್‌ಗೆ ಹೋಗೋಣ ಈಗ. ರೈಟ್. ಇಲ್ಲಿ ಇಲ್ಲಿ ಆ ಇಲ್ಲಿ ನಾವು ಒಂದು ಕ್ವೆಶ್ಚನ್ ಅನ್ನ ತೆಗೆದುಕೊಳ್ಳೋಣ. ಆ ಕ್ವೆಶ್ಚನ್ ಅನ್ನ ನೋಡೋದ್ರ ಮೂಲಕ, ಆ ಕ್ವೆಶ್ಚನ್‌ಗೆ ಆನ್ಸರ್ ಮಾಡೋದ್ರ ಮೂಲಕ ಹೇಗೆ ಒಂದು ಲೆಟರ್‌ನ ಬರಿಬಹುದು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ಎಸ್-ಎಸ್-ಎಲ್-ಸಿ ವಿದ್ಯಾರ್ಥಿಗಳು ಯಾರಿದ್ದೀರಲ್ಲ ಅವರಿಗೆ ಬಹಳ ಅಂದ್ರೆ ಬಹಳ ಇದು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಏನ್ ಮಾಡಬಹುದು ಅಂತ ಕೇಳಿದ್ರೆ, ಕೆಲವರಿಗೆ ಇಂಗ್ಲಿಷೇ ಬರುತ್ತಿರಲಿಲ್ಲ. ಕೆಲವರಿಗೆ ಇಂಗ್ಲಿಷೇ ಬರ್ತಿರಲ್ಲ. ಅಂಥವರು ಕೂಡ ಲೆಟರ್‌ನ ಬರಿಬಹುದು. ಜಸ್ಟ್ ಕ್ವೆಶ್ಚನ್ ಅನ್ನ ನೋಡಿ ಅವರಿಗೆ ಇಂಗ್ಲಿಷ್ ಬರದೇ ಇದ್ರೂನು ಇಲ್ಲಿ ಅವರು 5 ಅಂಕಗಳಿಗೆ 4 ಅಂಕಗಳನ್ನ ಪಡೆಯುವಂತಹ ಏನೋ ರೀತಿಯಲ್ಲಿ ಲೆಟರ್‌ನ ಡ್ರಾಫ್ಟ್ ಮಾಡಬಹುದು. ಈ ಕ್ವೆಶ್ಚನ್ ಅನ್ನ ನೋಡಿ, ನೀವು ಒಂದು ಇಂಗ್ಲಿಷ್ ಬರದೇ ಇದ್ರೂನು ನೀವು ಏನ್ ಮಾಡಬಹುದು, 5ಕ್ಕೆ 4 ಅಂಕಗಳನ್ನ ಗಳಿಸುವ ರೀತಿಯಲ್ಲಿ ಲೆಟರ್ ಅನ್ನ ಡ್ರಾಫ್ಟ್ ಮಾಡಬಹುದು. ಹೇಗೆ ಅನ್ನೋದನ್ನ ನಾನು ಇಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಈಗ ಒಂದು ಲೆಟರ್‌ನ ಬರೆದು ನೋಡೋಣ. ಹೇಗೆ ಲೆಟರ್‌ನ ಡ್ರಾಫ್ಟ್ ಮಾಡಬಹುದು ಅಂತ ನಾವು ಇದರಲ್ಲಿ ನೋಡೋಣ. ಈಗ ನೋಡಿ, ರಮೇಶ್ ಇದೆ. ಮೊದಲನೇದಾಗಿ ಒಂದು ಫಾರ್ಮಲ್ ಲೆಟರ್ ಅಲ್ಲಿ ಬರುವಂತದ್ದು ಏನು ಅಂತಂದ್ರೆ ಸೆಂಡರ್ಸ್ ಅಡ್ರೆಸ್. ಯಾವ್ದಿದು? ಸೆಂಡರ್ಸ್ ಅಡ್ರೆಸ್. ಇದು ಯಾವುದು? ಸೆಂಡರ್ಸ್ ಅಡ್ರೆಸ್ ಆಯ್ತು. ಓಕೆ, ನಮ್ಗೆ ಸೆಂಡರ್ಸ್ ಅಡ್ರೆಸ್ ಅನ್ನ ಇಲ್ಲೇ ಕೊಟ್ಟಿರ್ತಾರೆ. ಎಲ್ಲಿ ಕ್ವೆಶ್ಚನ್ ಅಲ್ಲಿ ಆಲ್ರೆಡಿ ಕೊಟ್ಟಿರ್ತಾರೆ. ಅದನ್ನ ಹೇಗೆ ಬರೆಯುವುದು ಅನ್ನೋದನ್ನ ನಾನು ಹೇಳಿದೀನಿ. ಸೊ ಹಿಂದಿನ ಸ್ಲೈಡ್ಸ್ ಅಲ್ಲಿ ಹೇಳಿದೀನಿ. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ರಮೇಶ್ ಚೌಹಾಣ್ ಮೊದಲಿಗೆ ಹೆಸರನ್ನ ಬರಿತೀನಿ. ನಾನು ಹೆಸರನ್ನ ಬರಿತೀನಿ. ತದನಂತರ ಅದರ ಪ್ಲೇಸ್ ಎಲ್ಲಿ ಅವರು ವರ್ಕ್ ಮಾಡ್ತಾರೆ, ಎಲ್ಲಿ ಇರ್ತಾರೆ ಅಥವಾ ಎಲ್ಲಿ ಓದ್ತಿದ್ದಾರೆ ಅಲ್ಲಿ ಅದ್ರ ಬಗ್ಗೆ ಬರಿತೀನಿ. ಇನ್ಸ್ಟಿಟ್ಯೂಷನ್. ತದನಂತರ ಪ್ಲೇಸ್ ಬಗ್ಗೆ ಬರಿತೀನಿ, ಅಡ್ರೆಸ್.
ಯಾವ ಪ್ಲೇಸಲ್ಲಿ ಅವರು ಸಿಗ್ತಾರೆ ಅಂತ ಹೋಗ್ಲಿಕ್ಕೆ ಬರೀ ಹೇಗೆ ರಮೇಶ್ ಚೌಹಾಣ್. ನೆಕ್ಸ್ಟ್ ಲೈನ್ ಅಲ್ಲಿ ಗವರ್ಮೆಂಟ್ ಹೈಸ್ಕೂಲ್, ಜಯನಗರ್, ರಾಯಚೂರು. ಎಷ್ಟು ಈಸಿ ಅಲ್ವಾ? ಇಲ್ಲೇ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇದೇ ಇನ್ಫಾರ್ಮೇಶನ್ ನಾನು ಜಸ್ಟ್ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ. ಏನ ಜಸ್ಟ್ ನಾನು ಇಲ್ಲಿ ಕಾಪಿ ಪೇಸ್ಟ್ ಅನ್ನ ನಾನು ಮಾಡ್ತೀನಿ. ಸೊ ತದನಂತರ ಡೇಟ್. ಓಕೆ, ಡೇಟ್ ಯಾವ್ದಾರ ಬರೀಬಹುದು. ಒಂದು ವೇಳೆ ಆ ಲೆಟರ್ ಅಲ್ಲಿ ಅಥವಾ ಆ ಕ್ವಶನ್ ಅಲ್ಲಿ ಡೇಟ್ ನ ಕೊಟ್ಟಿದ್ರೆ ನೀವು ಡೇಟ್ ಬರೀಬಹುದು, ಅಥವಾ ನಿಮ್ಮ ಯಾವುದು ಡೇಟ್ ನಿಮಗೆ ಇದಾಗತ್ತೋ ಅನುಕೂಲ ಆಗುತ್ತೋ ಆ ಡೇಟ್ ಬಗ್ಗೆ ನೀವು ಬರೀಬಹುದು. ಬಟ್ ನೀವು ಯಾವಾಗ ರಿಯಲಿ ಲೆಟರ್ ಬರಿತಿದ್ದೀರಾ ಅಥವಾ ಒಂದು ಇನ್ಸ್ಟಿಟ್ಯೂಷನ್ಗೆ ಒಂದು ಆಫೀಸಿಗೆ ಲೆಟರ್ ಬರೆಯುವಾಗ ಯಾವ ದಿನದಂದು ನೀವು ಬರೀತೀರಿ ಅದೇ ದಿನದ ಡೇಟ್ ಅನ್ನ ಹಾಕ್ಬೇಕಾಗುತ್ತೆ. ನೀವು ಜಸ್ಟ್ ಎಕ್ಸಾಮ್ ಪರ್ಪಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಗೆ ಆನ್ಸರ್ ಮಾಡುವಾಗ ಯಾವುದೇ ಡೇಟ್ ಅನ್ನ ಹಾಕಿದ್ರೆ ನಡೀತದೆ, ಯಾವುದೇ ಡೇಟ್ ಹಾಕಿದ್ರು ನಡೀತದೆ. ಓಕೆ, ಡೇಟ್ ಅನ್ನ ಬರೆಯುವಂತ ಫಾರ್ಮ್ಯಾಟ್ ಹೇಗೆ ಫಸ್ಟ್ 7th ಅಂದ್ರೆ ಫಸ್ಟ್ ಡೇಟ್ 7th ಮಾರ್ಚ್ 2025. ಇಲ್ಲಿ ತಿಂಗಳನ್ನ ನೀವು ಅಲ್ಫಾಬೆಟಿಕಲಿ ಬರಿಬೇಕಾಗುತ್ತೆ, ಲೆಟರ್ಸ್ ಅಲ್ಲಿ ಬರಿಬೇಕಾಗುತ್ತೆ ನೀವು. ಓಕೆ, ಸೊ ಈ ಫಾರ್ಮ್ಯಾಟ್ ಅಲ್ಲಿಯೇ ಬರಿಬೇಕು ಡೇಟ್ ಅನ್ನ. ಈ ಫಾರ್ಮ್ಯಾಟ್ ಅಲ್ಲಿ ನೀವು ಡೇಟ್ ಅನ್ನ ಬರಿಬೇಕಾಗುತ್ತೆ, ಈ ರೀತಿ ಬರಿಬೇಕು. ಸೊ ಇದನ್ನು ಈಸಿ. ಇದಕ್ಕೆ ಬಹಳ ಎಫರ್ಟ್ ಅನ್ನ ಕೊಡುವಂತ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಏನ್ ಬರಿಬೇಕು? ಟು ಅಡ್ರೆಸ್, ದಟ್ ಈಸ್ ರಿಸೀವರ್ಸ್ ಅಡ್ರೆಸ್. ಏನಿದು? ರಿಸೀವರ್ಸ್ ಅಡ್ರೆಸ್. ಏನು? ರಿಸೀವರ್ಸ್ ಅಡ್ರೆಸ್. ರಿಸೀವರ್ ಯಾರಿಗೆ ನಾನು ಲೆಟರ್ ಬರಿತಿದ್ದೀನೋ ಅವರಿಗೆ ಅವರ ಅಡ್ರೆಸ್ ಅನ್ನ ನಾನು ಇಲ್ಲಿ ಬರಿತಿದ್ದೀನಿ. ಇಲ್ಲಿ ಏನ್ ಹೇಳಿದ್ದಾರೆ? ರೈಟ್ ಅ ಲೆಟರ್ ಟು ದ ಎಡಿಟರ್ ಆಫ್ ಟು ದ ಎಡಿಟರ್ ದ ಟೈಮ್ಸ್ ಆಫ್ ಇಂಡಿಯಾ ಬೆಂಗಳೂರು. ಆಲ್ರೆಡಿ ಹೇಳಿದ್ದಾರೆ ಅವರು. ಏನು? ಎಡಿಟರ್ಗೆ ಬರೀರಿ, ಟೈಮ್ಸ್ ಆಫ್ ಇಂಡಿಯಾ ಅದು ನ್ಯೂಸ್ ಪೇಪರ್, ನಂತರ ಅದು ಪ್ಲೇಸ್ ಅವರು ಹೇಳಿದ್ದಾರೆ. ಅಲ್ಲಿ ಕೊಟ್ಟಿರೋದನ್ನ ನಾನು ಇಲ್ಲಿ ಏನ್ ಮಾಡ್ತೀನಿ? ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತೀನಿ. ಓಕೆ, ಹೇಗೆ ನಾನು ಹೇಳ್ತೀನಿ ನೋಡಿ. ಟು ಅಂತ ಬರೆದು ತದನಂತರ ಪೊಸಿಷನ್ ಅನ್ನ ಬರೀತೀನಿ. ಪೊಸಿಷನ್ ಅಂದ್ರೆ ಏನು? ಯಾರು ಅಥವಾ ಡೆಸಿಗ್ನೇಷನ್ ಏನು ಅಂತ ಹೇಳಿದ್ರೆ ದ ಎಡಿಟರ್ ಅಂತ ಬರೀತೀನಿ. ಏನು? ದ ಎಡಿಟರ್. ನಂತರ ಇನ್ಸ್ಟಿಟ್ಯೂಷನ್ ಹೆಸರು, ಆಫೀಸ್ ಹೆಸರು ಅಥವಾ ನ್ಯೂಸ್ ಪೇಪರ್ ಹೆಸರು. ಈ ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ, ನ್ಯೂಸ್ ಪೇಪರ್ ಹೆಸರು ಅಂತ ಬರೀತೀನಿ. ಒಂದ್ ವೇಳೆ ನಾನು ವೈಸ್ ಚಾನ್ಸಲರ್ಗೆ ಬರೀತಿದ್ದೀನಿ ಅಂತ ತಿಳ್ಕೊ. ಟು ಅನ್ನ ನಾನು ವೈಸ್ ಚಾನ್ಸಲರ್ ಅವರಿಗೆ ಬರಿತಿದ್ದೀನಿ ಅಂತ ಅಂದ್ರೆ ನಾನು ಏನ್ ಮಾಡ್ಬೇಕು? ಇಲ್ಲಿ ಫಾರ್ ಎಕ್ಸಾಂಪಲ್ ಇನ್ಸ್ಟಿಟ್ಯೂಷನ್ ಯಾವುದು? ಕರ್ನಾಟಕ ಯೂನಿವರ್ಸಿಟಿ ಅಂತಾನು ಬರಿಬಹುದು. ನಂತರ ಧಾರವಾಡ ಅಂತ ಬರಿಬಹುದು. ಓಕೆ, ಹೀಗೆ ಇಲ್ಲಿ ಮೊದಲು ಡೆಸಿಗ್ನೇಷನ್ ಬರಿತೀನಿ ಅಥವಾ ಪೊಸಿಷನ್ ಬರಿತೀನಿ, ನಂತರ ಇನ್ಸ್ಟಿಟ್ಯೂಷನ್ ಆಫೀಸ್ ಹೆಸರು ಬರಿತೀನಿ, ನಂತರ ಪ್ಲೇಸ್ ನ ಬರಿತೀನಿ. ಸೊ ಈ ರೀತಿ ನೀವು ಏನ್ ಬರಿಬೇಕು? ರಿಸೀವರ್ಸ್ ಅಡ್ರೆಸ್ ಅನ್ನ ಬರಿಬೇಕಾಗುತ್ತೆ. ರಿಸೀವರ್ಸ್ ಅಡ್ರೆಸ್ ಅನ್ನ ಬರಿಬೇಕಾಗುತ್ತೆ. ಓಕೆ, ಸೊ ರಿಸೀವರ್ಸ್ ಅಡ್ರೆಸ್ ಕೂಡ ನಮ್ಗೆ ಆಲ್ರೆಡಿ ಇಲ್ಲಿದೆ. ಈಸಿ. ಇದು ಕೂಡ ವೆರಿ ಈಸಿ. ಇದು ಕೂಡ ವೆರಿ ಈಸಿ, ಯಾಕಂದ್ರೆ ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ ಅದೇ ಅಡ್ರೆಸ್ ಅನ್ನ. ಅದನ್ನ ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತಿದ್ದೀನಿ ಅಂತ. ಓಕೆ, ನಂತರ ಏನ್ ಹೇಳಿದೆ? ಸಬ್ಜೆಕ್ಟ್ ಆಲ್ರೆಡಿ ಸಬ್ಜೆಕ್ಟ್ ಅನ್ನ ಅವರು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಒಂದು ಟೈಮ್ಸ್ ಆಫ್ ಇಂಡಿಯಾಗೆ ಲೆಟರ್ ಬರೀರಿ. ಇದರ ಬಗ್ಗೆ ಅಂತ ದ ಬ್ಯಾಡ್ ಕಂಡೀಷನ್ಸ್ ಆಫ್ ದಿ ರೋಡ್ಸ್ ಇನ್ ತುಮಕೂರು. ನೀವು ಮತ್ತೆ ಯಾವುದೇ ಫ್ಯಾನ್ಸಿ ವರ್ಡ್ಸ್ ಅನ್ನ, ಮತ್ತೆ ನಿಮಗೆ ಒಂದ್ ವೇಳೆ ಇಂಗ್ಲಿಷ್ ಬರ್ತಿದ್ರೆ ಓಕೆ, ಇಫ್ ಯು ಆರ್ ಗುಡ್ ಇನ್ ಇಂಗ್ಲಿಷ್ ಯು ಕ್ಯಾನ್ ರೈಟ್ ದಿ ಲೆಟರ್ ಬ್ಯೂಟಿಫುಲಿ. ಬಟ್ ನಿಮ್ಗೆ ಗೊತ್ತಿಲ್ಲದೆ ಇರುವಾಗ, ನಿಮ್ಗೆ ಬಹಳ ಕಷ್ಟ ಅನಿಸಿದಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ, ನೀವು ಜಸ್ಟ್ ಇದನ್ನ ಡೈರೆಕ್ಟ್ಲಿ ಕಾಪಿ ಪೇಸ್ಟ್ ಮಾಡಿದ್ರು ನಡೆಯುತ್ತೆ. ಏನು? ಇದೇ ಹೇಳಿದೆ, ಬ್ಯಾಡ್ ಕಂಡೀಷನ್ಸ್ ಆಫ್ ದಿ ರೋಡ್ಸ್ ಇನ್ ತುಮಕೂರು. ಇಲ್ಲಿ ನಾನು ಪೂರ್ ಅಂತ ಮಾಡಿದ್ದೀನಿ, ಇದನ್ನು ಬ್ಯಾಡ್ ಕಂಡೀಷನ್ ಅಂತಾನು ನೀವು ಮಾಡಬಹುದು. ಏನೋ ಬ್ಯಾಡ್ ಕಂಡೀಷನ್ ಆಫ್ ರೋಡ್ಸ್ ಇನ್ ತುಮಕೂರು ಅಂತ ಹೇಳುವಂಥದ್ದು ಸಬ್ಜೆಕ್ಟ್. ಇದು ಉದ್ದೇಶ ಏನು? ಎದರ ಬಗ್ಗೆ ಬರೆಯುವುದು? ಯಾವ ಉದ್ದೇಶವನ್ನು ಇಟ್ಕೊಂಡು ನಾವು ಲೆಟರ್ ಬರೀಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಇದನ್ನು ಕೂಡ ಅವರೇ ಹೇಳಿದ್ದಾರೆ. ಇದರಲ್ಲಿ ನಿಮ್ಮ ಕ್ವೆಶ್ಚನ್ ಅಲ್ಲಿ ಇದನ್ನ ಅಲ್ಲೇ ಹೇಳಿದ್ದಾರೆ ಅವರು. ಸೊ ಅದನ್ನ ನೀವು ಡೈರೆಕ್ಟ್ ಆಗಿ ಕಾಪಿ ಪೇಸ್ಟ್ ಮಾಡಿ ಇಲ್ಲಿ ಬರೀಬಹುದು. ಇನ್ನೊಂದು ವಿಷಯ ನೀವು ನೆನಪಿಟ್ಕೊಳ್ಬೇಕು ಇಲ್ಲಿ ಏನು ಅಂತ ಅಂದ್ರೆ, ನೀವು ಇಂಗ್ಲಿಷಲ್ಲಿ ಯಾರು ಲೆಟರ್ ಬರ್ತಿದ್ದೀರಿ, ಅವರು ಸಬ್ಜೆಕ್ಟ್ ಅಲ್ಲಿ ನಾವು ಎವ್ರಿ ವರ್ಡ್ ಎಕ್ಸೆಪ್ಟ್ ಆರ್ಟಿಕಲ್ಸ್ ಅಂಡ್ ಪ್ರಿಪೋಸಿಷನ್ ಬಿಟ್ಟು ನೀವು ಎವ್ರಿ ವರ್ಡ್ ಅಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಇಂದ ಕೂಡಿರಬೇಕು. ಈಗ ನೋಡಿ, ಪೂರ್ ಅಂತಂದ್ರೂ ಅಲ್ಲಿ ಅದು ಕ್ಯಾಪಿಟಲ್ ಇದೆ, ಕಂಡೀಷನ್ ಸಿ ಕ್ಯಾಪಿಟಲ್ ಇದೆ. ಓಕೆ, ನಂತರ ರೋಡ್ ಆರ್ ಕ್ಯಾಪಿಟಲ್, ಟಿ ತುಮಕೂರು ಕೂಡ ಕ್ಯಾಪಿಟಲ್. ಸೊ ನೀವು ಇದರಲ್ಲಿ ಸಬ್ಜೆಕ್ಟ್ ಅಲ್ಲಿ ಎಲ್ಲಾ ಲೆಟರ್ಸ್, ಎಲ್ಲಾ ವರ್ಡ್ಸ್ ನ ಫಸ್ಟ್ ಲೆಟರ್ ಏನಾಗಿರ್ಬೇಕು? ಕ್ಯಾಪಿಟಲ್ ಆಗಿರ್ಬೇಕು. ಇಲ್ಲಿ ನೀವು ಫುಲ್ ಪಾಯಿಂಟ್ ಅಥವಾ ಕಾಮಾ ಇಡುವಂತಹ ಅವಶ್ಯಕತೆ ಇಲ್ಲ. ಓಕೆನಾ? ಇಲ್ಲಿ ಒಂದು ವೇಳೆ ಸಬ್ಜೆಕ್ಟ್ ಮುಗಿತಪ್ಪ, ನಾನು ಫುಲ್ ಪಾಯಿಂಟ್ ಇಡ್ತೀನಿ, ನೋ, ಇಲ್ಲಿ ಇಡುವಂತಹ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಇದು ನೀವು ಜಸ್ಟ್ ನೋಡಿ, ಇಲ್ಲಿ ನಾವು ಏನನ್ನು ನೀವು ಹೊಸ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಹಾಕಿಲ್ಲ. ನಾವು ಏನ್ ಈ ಕ್ವಶನ್ ಅಲ್ಲಿ ಕೊಟ್ಟಿದಾರೋ, ಈ ಕ್ವಶನ್ ಅಲ್ಲಿ ಕೊಟ್ಟಿರೋದನ್ನ ಮಾತ್ರ ನಾವು ಇಲ್ಲಿ ಕಾಪಿ ಮಾಡ್ಕೊಂಡಿದ್ದೀನಿ ಹೇಳಿದ್ವಿ. ಸೊ ಇಲ್ಲಿವರೆಗೆ ನೀವು ಏನ್ ಮಾಡಿದ್ರಿ? ಜಸ್ಟ್ ನೀವು ಕಾಪಿ ಮಾಡ್ಕೊಂಡಿದ್ದೇನೆ, ನೀವು ಇದ್ದಿದ್ದನ್ನೇ ಜಸ್ಟ್ ಹೇಳ್ತಿದ್ರಿ, ಒಂದು ಸ್ಟ್ರಕ್ಚರ್ ಅಲ್ಲಿ ಹಾಕ್ತಿದ್ರಿ, ಎಲ್ಲೆಲ್ಲಿ ಹಾಕ್ಬೇಕು ಅಲ್ಲೇ ಅದನ್ನ ಹಾಕ್ತಿದ್ರಿ. ಹೌದಾ? ಸೊ ಇಲ್ಲಿವರೆಗೆ ಅಷ್ಟು ಮಾಡಿದ್ರಿ. ಈಗ ನೀವು ಹೇಳಿದಾಗೆ ಸ್ಯಾಲ್ಯುಟೇಷನ್ ಬರೀಬೇಕಾಗುತ್ತೆ. ಅದನ್ನ ಏನು ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಅಂತ ಬರ್ಬಿಡ್ರಿ. ನಮ್ಗೆ ಯಾಕಂದ್ರೆ ಅವ್ರು ಪರ್ಟಿಕ್ಯುಲರ್ಲಿ ಆ ವ್ಯಕ್ತಿ ಅಥವಾ ಆಫೀಸ್ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಹಾಗಾಗಿ ನಾವು ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ ಅಂತ ಹಾಕ್ಬಿಡ್ಬೋದು. ಓಕೆ, ತದನಂತರ ಏನ್ ಮಾಡ್ಬೇಕು? ಇಲ್ಲಿ ಏನ್ ಮಾಡ್ಬೇಕು ನೋಡಿ, ಇಲ್ಲಿ ಬಾಡಿ ಆಫ್ ದ ಲೆಟರ್ ಬರುತ್ತೆ. ಸೊ ಬಾಡಿ ಆಫ್ ದ ಲೆಟರ್ ನ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ, ಈ ಸೇಮ್ ಲೈನ್ ಅಲ್ಲಿ ಇಲ್ಲಿಂದಲೇ ನಾವು ಸ್ಟಾರ್ಟ್ ಮಾಡ್ಬೇಕು. ಕೆಲವರು ಸ್ಟಾರ್ಟ್ ಮಾಡ್ತಾರೆ ಒಂದು ಟ್ಯಾಬ್ ಬಿಟ್ಟು, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ನಾವು
ಇಲ್ಲಿಂದ ಅವ್ರು ಏನ್ ಮಾಡ್ತಾರೆ, ವೇ ದ ರೆಫರೆನ್ಸ್ ಟು ಅಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು. ನಾವು ಸ್ಟಾರ್ಟ್ ಮಾಡ್ಬೇಕಾಗಿರೋದು ಇಲ್ಲಿಂದಲೇ. ಏನು ಇಲ್ಲಿಂದಲೇ ನಾವು ಸ್ಟಾರ್ಟ್ ಮಾಡಬೇಕು ವಿತ್ ರೆಫರೆನ್ಸ್ ಟು. ಯಾಕೆ ಅಂತ ಅಂದ್ರೆ ನೀವು ಗೈಡ್ಲೈನ್ಸ್ ಪ್ರಕಾರ, ಗೈಡ್ಲೈನ್ಸ್ ಅಂತ ಅಲ್ಲ, ಬಟ್ ನೀವು ಏನು ರೈಟಿಂಗ್ ಸ್ಟೈಲ್ ಎಲ್ಲರೂ ಫಾಲೋ ಮಾಡ್ತಿದ್ದಾರೆ. ಅದು ಯಾವುದು ಅಂತ ಅಂದ್ರೆ ಎಲ್ಲವನ್ನ ಲೆಫ್ಟ್ ಅಲೈನ್ ಮಾಡ್ಲಾಗ್ತದೆ. ಎಲ್ಲವನ್ನ ಲೆಫ್ಟ್ ಅಲೈನ್ ಮಾಡುವಂತದ್ದು. ಸೊ ಎಲ್ಲವನ್ನ ಲೆಫ್ಟಿಗೆ ಇರುವಂತದ್ದು, ಲೆಫ್ಟ್ ಇಂದ ಸ್ಟಾರ್ಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಇಲ್ಲಿ ಅಡ್ರೆಸ್ ಕೂಡ ಲೆಫ್ಟ್ ಇಂದ ಸ್ಟಾರ್ಟ್ ಆಗಿದೆ, ಡೇಟ್ ಕೂಡ, ಟು ಅಡ್ರೆಸ್ ಕೂಡ ಅನ್ನೋದ, ಸಬ್ಜೆಕ್ಟ್ ಕೂಡ ಅನ್ನೋದ, ರೆಸ್ಪೆಕ್ಟೆಡ್ ಸರ್ ಕೂಡ. ಹಾಗಾಗಿ ಇದು ಮತ್ತು ಬಾಡಿ ಆಫ್ ದ ಲೆಟರ್ ಕೂಡ ಲೆಫ್ಟ್ ಅಲೈನ್ಮೆಂಟ್ ಆಗ್ಬೇಕಾಗಿರುತ್ತೆ. ಓಕೆ, ಲೆಫ್ಟ್ ಅಲೈನ್ಮೆಂಟ್ ಆಗ್ಬೇಕಾಗಿರುತ್ತೆ. ಹಾಗಾಗಿ ನೀವು ಲೆಟರ್ನ ಇಲ್ಲಿಂದ ಸ್ಟಾರ್ಟ್ ಮಾಡೋದಲ್ಲ, ಒಂದು ಟ್ಯಾಬ್ ಬಿಟ್ಟು ಸ್ಟಾರ್ಟ್ ಮಾಡೋದಲ್ಲ, ನೀವು ಇಲ್ಲಿಂದಲೇ ಸ್ಟಾರ್ಟ್ ಮಾಡಬೇಕು. ಓಕೆನಾ? ಹೇಗೆ ಇಲ್ಲಿ ಒಂದು ತೋರಿಸೋಣ, ಹೇಗೆ ಬರಿಬಹುದು ಅನ್ನುವಂಥದ್ದು. ಓಕೆ, ಈಗ ಲೆಟರ್ನ ಹೇಗೆ ಬರೆಯುವುದು, ಬಾಡಿ ಆಫ್ ದ ಲೆಟರ್ನ ಹೇಗೆ ಬರೆಯುವುದು. ಈಗ ನಾನು ಹೇಳಿದೆ, ಈಗ ಏನ್ ಮಾಡೋದು, ಈಗ ನಮ್ಗೆ ಏನು ಬರ್ತಾ ಇಲ್ಲ. ಓಕೆ, ನಮ್ಗೆ ಏನೂ ಬರ್ತಾ ಇಲ್ಲ. ನಾವು ಜಸ್ಟ್ ಇದನ್ನ ಅಲ್ಲಿಂದ ಇಲ್ಲ, ನಮ್ಗೆ ಇಂಗ್ಲಿಷ್ ಬರೋದಿಲ್ಲ, ನಾವು ಅಲ್ಲಿಂದ ಇಲ್ಲಿ ಕಾಪಿ ಮಾಡ್ಕೊಂಡಿದೀವಿ. ಓಕೆ, ನಾವು ಅಲ್ಲಿಂದ ಇಲ್ಲಿ ಕಾಪಿ ಮಾಡ್ಕೊಂಡಿದೀವಿ ಅಂತ ಜಸ್ಟ್ ಪೆನ್ ತಗೋತೀನಿ ಅಲ್ಲಿ. ನಾವು ಅಲ್ಲಿಂದ ಇಲ್ಲಿ ಕಾಪಿ ಮಾಡ್ಕೊಂಡಿದೀವಿ. ಬಾಡಿ ಆಫ್ ದ ಲೆಟರ್ನ ಹೇಗೆ ಬರೆಯೋದು ಅಂತ ಕೇಳಿದ್ರೆ, ನೀವು ಮೊದಲ ಲೈನ್ ಇದೆಯಲ್ಲ, ಈ ಮೊದಲ ಲೈನ್ ಇಲ್ಲಿ ಬರ್ತದೆ ನೋಡಿ, ಇಲ್ಲಿ ಆ ಯಾವುದು ಅದು ಅಂತ ಕೇಳಿದ್ರೆ, with respect to the above mentioned subject, I am writing to bring your kind notice that the roads in Tumkuru have been in poor condition since years. ಇಷ್ಟು ಮಾತ್ರ ನಿಮ್ಗೆ ಗೊತ್ತಿರುತ್ತದೆ. ಸೊ ಇದೇ ಲೈನ್ ಅನ್ನ ಎಲ್ಲಾ ಲೆಟರ್ಗಳಲ್ಲಿ ಕೂಡ ನಾನು ಬರೀಬಹುದು. ಎಲ್ಲಾ ಲೆಟರ್ಗಳಲ್ಲಿ ಬರೆಯೋದು ಇದನ್ನೇ ಕಾಪಿ, ಎಲ್ಲಾ ಲೆಟರ್ಗಳು ಇದನ್ನೇ ಬರೀಬಹುದು ಅಂತಲ್ಲ, ಬಟ್ ಹೇಗೆ ಬರೀಬಹುದು. ಸೊ ಇದು ಈ ಫಸ್ಟ್ ಲೈನ್ ಇದೆ, ವಿತ್ ರೆಸ್ಪೆಕ್ಟ್ ಟು ಅಂತ. ಫಾರ್ ಎಕ್ಸಾಂಪಲ್ ಬೇರೆ ಲೆಟರ್ ನೀವು ಇದನ್ನ ನೆನ್ಪಿಡ್ಕೋಬೇಕು. ಈ ಲೈನ್ ಅನ್ನ ನೀವು ಜಸ್ಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಮೈಂಡ್ ಅಲ್ಲಿ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ಬೋದು. ವಿತ್ ರೆಸ್ಪೆಕ್ಟ್ ಟು ದಿ ಅಬೌವ್ ಮೆನ್ಷನ್ ಸಬ್ಜೆಕ್ಟ್, ಐ ಆಮ್ writing to bring your kind notice that the roads in ತುಮಕೂರು have been in poor condition. ಓಕೆ, ಈ ಲೈನ್ ಅನ್ನ, ಈ ಸೆಂಟೆನ್ಸ್ ಅದಾವ ಎರಡು ಸೆಂಟೆನ್ಸ್ ಇದೆಯಲ್ಲ, ಎರಡು ಸೆಂಟೆನ್ಸ್ ಅದಾವಲ್ಲ, ಈ ಸೆಂಟೆನ್ಸ್ ಅನ್ನ ಅಥವಾ ಈ ಟೋಟಲ್ ಸೆಂಟೆನ್ಸ್ ಅನ್ನ ನಿಮ್ಮ ಮೈಂಡ್ ಅಲ್ಲಿ ಬೈ ಹಾರ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಬೇರೆ ಲೆಟರ್ ಅಲ್ಲಿ ಹೇಳಿದ್ರೆ, ನೀವು ಸಬ್ಜೆಕ್ಟ್ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಅಬೌವ್ ಮೆನ್ಷನ್ ಸಬ್ಜೆಕ್ಟ್, ಐ ಆಮ್ ರೈಟಿಂಗ್ ಟು ಬ್ರಿಂಗ್ ಯುವರ್ ಕೈಂಡ್ ನೋಟಿಸ್ ದ್ಯಾಟ್. ಇಲ್ಲಿ ಏನಾಯ್ತು, ದ್ಯಾಟ್ ಅಂತ ಬರೆದು ನಂತರ ಸಬ್ಜೆಕ್ಟ್ ಬರೆದು ಬಿಡಬೇಕು. ಓಕೆ, ಎಲ್ಲದಕ್ಕೂ ಇದೇ ಸಬ್ಜೆಕ್ಟ್ ಚೇಂಜ್ ಇರುತ್ತೆ, ಎಲ್ಲದಕ್ಕೂ ಇದೇ ಸಬ್ಜೆಕ್ಟ್ ಬರೋದಿಲ್ಲ. ನೀವು ಜಸ್ಟ್ ನೋಡ್ಕೊಳ್ಳಿ ಯಾವ ಸಬ್ಜೆಕ್ಟ್ ಬಗ್ಗೆ ಅಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈಗ ಇಲ್ಲಿ ಕೊಟ್ಟಿರೋದು ಪೋರ್ ಕಂಡೀಷನ್ ಆಫ್ ರೋಡ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಪೋರ್ ಕಂಡೀಷನ್ ಅಂತ ಬರೆದಿದ್ದೀನಿ, ಪೋರ್ ಕಂಡೀಷನ್ ಆಫ್ ದ ರೋಡ್ಸ್ ಇನ್ ತುಮಕೂರು ಅಂತ ಬರೆದಿದ್ದೀನಿ. ಬಟ್ ಬೇರೆ ಕೊಟ್ಟಾಗ, ಬೇರೆ ಉದ್ದೇಶಕ್ಕೆ ಕೊಟ್ಟಾಗ, ಬೇರೆ ಲೆಟರ್ ಬಗ್ಗೆ, ಬೇರೆ ಒಂದು ಉದ್ದೇಶಕ್ಕೆ ಲೆಟರ್ ಬರಿಬೇಕಂತ ಕೊಟ್ಟಾಗ, ಆ ಉದ್ದೇಶವನ್ನ ಅಥವಾ ಇದ್ರ ಬಗ್ಗೆ ಸಬ್ಜೆಕ್ಟ್ ಅನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ ಇಲ್ಲಿವರೆಗೆ ಈ ಲೈನ್ ಅನ್ನ ಒಂದ್ ವೇಳೆ ಯಾರಿಗೆ ಇಂಗ್ಲಿಷ್ ಬರ್ತಿರೋಲ್ಲೋ, ಯಾರು ಏನು ನಮ್ಗೆ ಒಟ್ಟ ಇಂಗ್ಲಿಷ್ ಬರೆಯೋದು, ಇಂಗ್ಲಿಷ್ ಲೆಟರ್ ಬರೆಯೋಕೆ ಆಗಲ್ಲ ಅಂತ ಹೇಳೋರು, ಈ ಲೈನ್ ಅನ್ನ ಕಾಪಿ ಮಾಡ್ಕೋಬಹುದು. ಇಲ್ಲಿ ತನ ಏನೋ, ಎಲ್ಲಿ ತನ ಅಂತ ಅಂದ್ರೆ ಇಲ್ಲಿ ತನ ನೀವು ಕಾಪಿ ಮಾಡ್ಕೋಬಹುದು. ಸೊ ಆಸ್ ಇಟ್ ಈಸ್ ಇಟ್ಟರು ನಡೀತದೆ. ತದನಂತರ ದ್ಯಾಟ್ ಅಂತ ಹಾಕಿ ನೀವು ಏನ್ ಮಾಡ್ಬೇಕು, ಸಬ್ಜೆಕ್ಟ್ ಅನ್ನ ಹಾಕ್ಬಿಡ್ಬೇಕು. ಇಷ್ಟನ್ನ ಮಾತ್ರ ನೀವು ಮಾಡ್ಬೋದಲ್ವಾ, ಇಷ್ಟನ್ನ ಮಾತ್ರ ಮಾಡ್ಬೋದು. ತದನಂತರ ಏನ್ ಮಾಡೋದು, ತದನಂತರ ಏನಿದ್ದಾರೆ, ಬ್ಯಾಡ್ ಕಂಡೀಷನ್ಸ್ ಆಫ್ ದ ರೋಡ್ಸ್ ಇನ್ ತುಮಕೂರು. ಈಗ ನಾವು ಲೆಟರ್ ಯಾಕೆ ಬರಿತೀವಿ ಅಂತ ಅಂದ್ರೆ, ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ, ಯಾವ ಒಂದು ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ. ಆ ಪ್ರಾಬ್ಲಮ್ ಬಗ್ಗೆ ಒಂದು ಅಥಾರಿಟಿ ಇಲ್ಲಿರುವಂತಹ ಜನರು ಅಥವಾ ಅಫಿಷಿಯಲ್ಸ್ ಅದ್ರ ಬಗ್ಗೆ ಗಮನ ಹರಿಸಬೇಕು ಮತ್ತು ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಅವರು ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ನಾವು ಲೆಟರ್ ಬರಿತಿರ್ತೀವಿ. ಸೊ ಅದು ಉದ್ದೇಶ ಆಗಿರ್ತದೆ ಲೆಟರ್ದು. ಹಾಗಾಗಿ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ, ಯಾವ ಪ್ರಾಬ್ಲಮ್ ಆಗ್ತಿದೆ, ಯಾವ ರೀತಿ ಪ್ರಾಬ್ಲಮ್ ಆಗ್ತಿದೆ, ಯಾವ ರೀತಿ ಜನರು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೀವು ಇಲ್ಲಿ ಹೇಳ್ಬಹುದು. ಓಕೆ, ಇಲ್ಲಿ ನಾನು ಹೇಳಿದೀನಿ, ರೋಡ್ಸ್ ಆರ್ ಫಿಲ್ಡ್ ವಿತ್ ಪಾಟ್ ಹೋಲ್ಸ್. ತಡಿ, ಜಸ್ಟ್ ಇರೇಸ್ ಇಟ್. ಏನು ನಾನು ಹೇಳಿದೀನಿ, ಮುಂದೆ ಡೀಟೇಲ್ ಆಗಿ ಹೇಳ್ತಿದ್ದೀನಿ ನಾನು. ರೋಡ್ಸ್ ಆರ್ ಫಿಲ್ಡ್ ವಿತ್ ಪಾಟ್ ಹೋಲ್ಸ್. ಹೌದಾ, ರೋಡ್ಗಳು ಪಾಟ್ ಹೋಲ್ಗಳಿಂದ ತುಂಬಿಟ್ಟಿದ್ದಾವೆ, ಅಂದ್ರೆ ಡ್ಯಾಮೇಜ್ ಆಗಿಬಿಟ್ಟಿದ್ದಾವೆ, ರೋಡ್ ಅಲ್ಲಿ ಹೋಲ್ಸ್ ಆಗ್ಬಿಟ್ಟಿದ್ದಾವೆ, ಅಲ್ಲಿ ನೀರು ತುಂಬ್ತಾ ಇದೆ. ಇನ್ ರೇನಿ ಸೀಸನ್ ದೀಸ್ ವಿಲ್ ಟರ್ನ್ ಇನ್ ಟು ಡಿಚಸ್. ರೇನಿ ಸೀಸನ್ ಗಳಲ್ಲಿ ಇವುಗಳು ಡಿಚಸ್ ಆಗಿ ಕನ್ವರ್ಟ್ ಆಗ್ತವೆ. ಅದರಿಂದ ನೋಡಿ, ಅದರಿಂದ ಡ್ಯೂ ಟು ದ್ಯಾಟ್ ಪೀಪಲ್ ಆರ್ ಫೈಂಡಿಂಗ್ ಡಿಫಿಕಲ್ಟ್ ಟು ಟ್ರಾವೆಲ್ ಅಂಡ್ ಟ್ರಾನ್ಸ್ಪೋರ್ಟ್. ಸೊ ಈ ಕಾರಣಕ್ಕಾಗಿ ಜನರಿಗೆ ಅಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ, ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತಿದೆ. ಮತ್ತೆ ಹೇಳೋದು, ವಿ ಹ್ಯಾವ್ ರೇಸ್ಡ್ ದಿ ಇಶ್ಯೂ ಅಟ್ ದಿ ಜಿಲ್ಲಾ ಪಂಚಾಯತ್ ತುಮಕೂರು. ನಾವು ಜಿಲ್ಲಾ ಪಂಚಾಯತ್ ತುಮಕೂರಲ್ಲಿ ಇದನ್ನ ನಾವು ಹೇಳಿದೀವಿ ಇವರಿಗೆ ಇಶ್ಯೂ ಬಗ್ಗೆ ನಾವು ಮಾತಾಡಿದ್ವಿ. ಆದ್ರೂ ಕೂಡ ಬಟ್ ದೇರ್ ವರ್ ನೋ ರೆಸ್ಪಾನ್ಸಸ್. ಅಲ್ಲಿ ನಮಗೆ ರೆಸ್ಪಾನ್ಸ್ ಆಗ್ತಿಲ್ಲ. ಓಕೆ, ಫ್ರಮ್ ದ ಅಥಾರಿಟಿಯಿಂದ ನಾವು ಯಾವುದೇ ರೆಸ್ಪಾನ್ಸ್ ಅನ್ನ ಇದ್ರ ಬಗ್ಗೆ ಅವರು ಬಂದಿಲ್ಲ ಅನ್ನುವಂಥದ್ದಕ್ಕೆ ಹೇಳುವಂಥದ್ದು. ಸೊ ಇಲ್ಲಿ ಹೇಳ್ತಾನೆ, ಇಟ್ ವಿಲ್ ಬಿ ಹೆಲ್ಪ್ಫುಲ್. ಇಲ್ಲಿ ನೋಡಿ, ಇಲ್ಲಿ ಉದ್ದೇಶ ಬಂತು. ಈಗ ಯಾಕೆ ಬರಿತೀವಿ, ಒಂದು ನ್ಯೂಸ್ ಪೇಪರ್ಗೆ ಯಾಕೆ ಬರಿಬೇಕು ನಾವು ಈ ಪ್ರಾಬ್ಲಮ್ ಇಟ್ಕೊಂಡು ಅಂತ ಅಂದ್ರೆ, ಇವರು ನ್ಯೂಸ್ ಪೇಪರ್ ಅಲ್ಲಿ ಹಾಕಿದ್ರೆ ಜನರಿಗೆ ಗೊತ್ತಾಗುತ್ತೆ ಮತ್ತು ಅಫಿಷಿಯಲ್ಸ್ಗೆ ಗೊತ್ತಾಗುತ್ತೆ. ಜನರಿಗೆ ಇದು ದೊಡ್ಡ ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಿಗ್ತದೆ ಮತ್ತು ಅದ್ರ ಬಗ್ಗೆ ಅವರು ತಿಳ್ಕೊತಾರೆ.
ಮತ್ತು ಜನರು ಇದ್ರ ಬಗ್ಗೆ ಅವೇರ್ ಆಗಿದ್ದಾರೆ ಜನರು ಇದ್ರ ಬಗ್ಗೆ ಏನೋ ಅವೇರ್ ಆಗಿದ್ದಾರೆ ಅನ್ನುವಂಥದ್ದು ಅವರ ಮೈಂಡ್ ಅಲ್ಲಿ ಬರ್ತದೆ. ಹಾಗಾಗಿ ಅವ್ರು ಜಲ್ದಿ ಕೆಲಸ ಮಾಡಬಹುದು, ಜಲ್ದಿ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು ಅಂತಹ ವಿಚಾರವನ್ನ ಇಟ್ಕೊಂಡು ಇಲ್ಲಿ ನಾವು ನ್ಯೂಸ್ ಪೇಪರ್ ಅಲ್ಲಿ ಹಾಕ್ಸುವಂಥದ್ದು. ಸೊ ನಾ ಏನ್ ಹೇಳ್ತೀನಿ ಇಲ್ಲಿ, ಇಟ್ ವಿಲ್ ಬಿ ಹೆಲ್ಪ್‌ಫುಲ್ ಇಫ್ ಯು ಹೈಲೈಟ್ ದಿಸ್ ಇಶ್ಯೂ ಇನ್ ಯುವರ್ ನ್ಯೂಸ್ ಪೇಪರ್. ನಮ್ಗೆ ಬಹಳ ಹೆಲ್ಪ್ ಆಗುತ್ತೆ ನೀವು ಈ ಇಶ್ಯೂ ಅನ್ನ ನಿಮ್ಮ ನ್ಯೂಸ್ ಪೇಪರ್ ಅಲ್ಲಿ ಹಾಕಿದ್ರೆ. ಅಲ್ವಾ? ಮುಂದೆ ಈಗ ನಾವು ನೋಡ್ತೀವಿ ಈ ನ್ಯೂಸ್‌ನ ಏನ್ ಹೇಳ್ತಾರೆ? ಯಾವ್ದೋ ಒಂದು ಕಂಪ್ಲೇಂಟ್ ಕೊಡುವಾಗ ಅಥವಾ ಯಾರೋ ಒಂದು ಆಫೀಷಿಯಲ್ಸ್, ಒಂದು ಗವರ್ನಮೆಂಟ್ ಆಫೀಷಿಯಲ್ಸ್ ಏನಾದ್ರು ಏನೋ ಭ್ರಷ್ಟಾಚಾರ ಮಾಡಿದ್ರೆ ಅಥವಾ ಕೆಲಸ ಮಾಡದೇ ಇದ್ರೆ ನಾನು ಮೀಡಿಯಾ ಕೊಟ್ಬಿಡ್ತೀನಿ, ನಾನು ಪೇಪರಲ್ಲಿ ಕೊಡಿಸ್ತೀನಿ ಅಂತೀವಲ್ಲ. ಹಾಗೆ ಇಲ್ಲಿ ಆ, ಅದು ಮೀಡಿಯಾ ಅಂದ ತಕ್ಷಣ ಒಂದು ಭಯ ಇರುತ್ತೆ. ಯಾಕಂದ್ರೆ ಅದು ಜನರ ಪರ ಕೆಲಸ ಮಾಡುವಂತ, ಜನರ ಹಕ್ಕನ್ನ ಏನೋ ಹಕ್ಕಿನ ಕುರಿತು ಜನರಿಗೆ ಏನು ಸೌಲಭ್ಯಗಳನ್ನ ಒದಗಿಸಿಕೊಡುವಂತಹ ಕೆಲಸವನ್ನ ಅದು ನ್ಯೂಸ್ ಪೇಪರ್ಸ್ ಮತ್ತು ಮೀಡಿಯಾ ಮಾಡ್ತದೆ. ಓಕೆನಾ? ಸೊ ಹಾಗಾಗಿ ನಾವ್ ಹೇಳ್ತೀವಿ, ನಾನ್ ಮೀಡಿಯಾ ಕೊಟ್ಬಿಡ್ತೀನಿ, ನ್ಯೂಸ್ ಪೇಪರ್‌ಗೆ ಕೊಡ್ತೀನಿ, ನೀವ್ ಮಾಡ್ರಿ ಹೆಂಗ್ ಮಾಡ್ತೀರಿ ಮಾಡ್ರಿ, ನಾನ್ ನ್ಯೂಸ್ ಪೇಪರ್‌ಗೆ ಕೊಡ್ತೀನಿ ಅಂತೀವಿ. ಸೊ ಇದು ಏನು ಆಹ್, ಆಹ್, ಒಂದು ನ್ಯೂಸ್ ಪೇಪರ್‌ಗೆ ಇರುವಂತಹ ಒಂದು ಮೀಡಿಯಾಗೆ ಇರುವಂತಹ ಪವರ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಾ ಹೇಳಿದೆ ಇಟ್ ವಿಲ್ ಬಿ ಹೆಲ್ಪ್‌ಫುಲ್ ಇಫ್ ಯು ಹೈಲೈಟ್ ದಿಸ್ ಇಶ್ಯೂ ಇನ್ ಯುವರ್ ನ್ಯೂಸ್ ಪೇಪರ್. ನೀವು ನಿಮ್ಮ ನ್ಯೂಸ್ ಪೇಪರ್ ಅಲ್ಲಿ ಈ ಇಶ್ಯೂನ ಹೈಲೈಟ್ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ದಿಸ್ ವಿಲ್ ಬ್ರಿಂಗ್ ಅ ಪಾಸಿಟಿವ್ ಚೇಂಜ್ ಇನ್ ದ ಸೊಸೈಟಿ. ಇದು ಒಂದು ಸೊಸೈಟಿಯಲ್ಲಿ ಒಂದು ಆಹ್, 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 ಗುಣಾತ್ಮಕ ಚೇಂಜ್ ಅನ್ನ ತರಲಿಕ್ಕೆ ಅದು ಕಾರಣ ಆಗ್ತದೆ ಅನ್ನುವಂಥದ್ದು. ಸೊ ಓಕೆ. ನಂತರ ನೋಡಿ ಈಗ ಏನ್ ಮಾಡೋದು? ಥ್ಯಾಂಕ್ ಯು ಅಂತ ಬರ್ದ್ಬಿಡ್ತೀನಿ ನಾನು. ಟೋಟಲಿ ನಾ ಬರ್ದೆ ಈಗ ಲೆಟರಲ್ಲಿ ದಿಸ್ ವಿಲ್ ಬ್ರಿಂಗ್ ಪಾಸಿಟಿವ್ ಚೇಂಜ್ ಇನ್ ದ ಸೊಸೈಟಿ ಅಂತ ಬರ್ದ್ಬಿಟ್ಟೆ. ಫೈನಲಿ ನಾನು ಥ್ಯಾಂಕ್ ಯು ಅಂತ ಹೇಳ್ತಿದ್ದೀನಿ. ಅಥವಾ ನೀವು ಥ್ಯಾಂಕ್ ಯು ಅಂತ ಹೇಳದೆ ಏನ್ ಹೇಳ್ಬೋದು? ಆಹ್, ಲುಕಿಂಗ್ ಫಾರ್ವರ್ಡ್ looking forward for your looking forward for your actions on the issue ಅಂತ ನಾನು ಹೇಳಬಹುದು. ಏನು ಇಶ್ಯೂ ಅಂತ ಫುಲ್ ಮಾಡ್ಕೊಟ್ಟು ಹಾಗೆ ಲುಕಿಂಗ್ ಫಾರ್ವರ್ಡ್ ಫಾರ್ ಯುವರ್ ಆಕ್ಷನ್ ಆರ್ ಅಟೆನ್ಷನ್ ಅಂತ ಹೇಳ್ಬೋದು. ಆರ್ ಇಲ್ಲಿ ಅಟೆನ್ಷನ್ ಅಂತಾನು ಕೂಡ ನಾವು ಹೇಳ್ಬೋದು. ತದನಂತರ ಥ್ಯಾಂಕ್ ಯು ಅಂತ ಹೇಳಿ ಕ್ಲೋಸ್ ಮಾಡಿ ಸಿನ್ಸಿಯರ್ಲಿ ಅಂತ ಬರದೆ ಮುಗೀತು. ಸಿನ್ಸಿಯರ್ಲಿ ಅಂತ ಬರೆದು ಸೈನ್ ಮಾಡ್ಬಿಟ್ರೆ ನಿಮ್ಮ ಲೆಟರು ಏನಾಯ್ತು? ಮುಗೀತು. ಸಿನ್ಸಿಯರ್ಲಿ ಸೈನ್ ಆಯ್ತು. ರಮೇಶ್ ಚೌಹಾಣ್ ಯಾರು ಲೆಟರ್‌ನ ಬರಿತಿದ್ರಲ್ಲ ಅವರ ಸೈನ್ ಇದು. ಓಕೆ. ಆ ಸೈನ್ ಕೆಳಗೆ ಅವರ ಹೆಸರನ್ನ ಬರೆಯುವಂಥದ್ದು. ಸೊ ದಿಸ್ ಇಸ್ ದ ವೇ ಒಂದು ಲೆಟರ್‌ನ, ಫಾರ್ಮಲ್ ಲೆಟರ್‌ನ ಡ್ರಾಫ್ಟ್ ಮಾಡುವಂಥದ್ದು. ಇದನ್ನ ನೀವು ಕಲ್ತ್ಕೊಳ್ಬೇಕು. ಮೇನ್ಲಿ ನಾವು ಬಾಡಿ ಆಫ್ ದ ಲೆಟರ್‌ನ ಮಾತ್ರ ಬಹಳ ಸ್ವಲ್ಪ ಟಫ್ ಆಗುತ್ತೆ ಬರೀಲಿಕ್ಕೆ. ಇಫ್ ಯು ನೋ ದ ಇಂಗ್ಲಿಷ್, ಇಫ್ ಯು ನೋ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಯು ಕ್ಯಾನ್ ಜಸ್ಟ್ ರೈಟ್ ಇಟ್. ಬಟ್ ಆದ್ರೂ ಕೂಡ ನೀವು ಜಸ್ಟ್ ಎಲಾಬ್ರೇಟ್ ಮಾಡ್ಕೋತಾ ಇಶ್ಯೂ ಬಗ್ಗೆ ಈ ಬ್ಯಾಡ್ ಕಂಡೀಷನ್ ಆಫ್ ದ ರೋಡ್ ಅಂತ ತಕ್ಷಣ ನೀವು ಅದನ್ನ ಏನೋ ಇಮ್ಯಾಜಿನ್ ಮಾಡ್ಕೋಬೇಕು. ಏನೇನಾಗುತ್ತೆ ರೋಡ್ ಏನೋ ಹಾಳಾದ್ರೆ ಏನಾಗುತ್ತೆ? ರೋಡ್ ಅಲ್ಲಿ ನಾವು ಪಾಟ್ ಹೋಲ್ಸ್ ಆದ್ರೆ ಏನಾಗುತ್ತೆ? ಮಳೆ ಬಂದು ಅದು ತುಂಬಿದ್ರೆ ಏನಾಗುತ್ತೆ? ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಐಡಿಯಾ ಇರಬೇಕು. ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ನೀವು ಬರಿಬಹುದು. ಓಕೆನಾ? ಸೊ ದಿಸ್ ಇಸ್ ದ ವೇ ಲೆಟರ್‌ನ ಬರೆಯುವಂಥದ್ದು. ಆಹ್, ಆಹ್, ಫಾರ್ಮಲ್ ಲೆಟರ್ ಈ ದಿನಗಳಲ್ಲಿ ಫಾರ್ಮಲ್ ಲೆಟರ್‌ಗಳ ಅವಶ್ಯಕತೆ ಬಹಳ ಆಗ್ತಿದೆ. ನಾವು ಫಾರ್ಮಲ್ ಲೆಟರ್‌ಗಳನ್ನ ಮಾತ್ರ ಆಫೀಸಿಗೆ ಏನೋ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ನಾವು ಬರಿತೀವಿ. ಹಾಗಾಗಿ ದಿಸ್ ವಾಸ್ ಅನ್ ಇಂಪಾರ್ಟೆಂಟ್ topic to be discussed. So I have discussed here. Thank you. Thanks for watching. I request you to share this information to your friends and please subscribe. ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ನಮಗೆ ಬಹಳ ಕಷ್ಟ ಆಗುತ್ತೆ ರಿಯಲಿ. ಯಾಕಂದ್ರೆ ಒಂದು ವಿಡಿಯೋ ಮಾಡ್ಬೇಕಂದ್ರೆ ಒಂದು ವಿಷಯದ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಾದ್ರೆ ಇಟ್ ವಿಲ್ ಟೇಕ್ more than 5-6 hours to prepare PPT and prepare all the other things to you know to make such discussions or such information to be with you. So I request you to subscribe first and like if you like this information. Thank you.